ಸ್ನೇಹಿತರೆ, ಎಲ್ಲರೂ ಕೂಡ ಇವಾಗ ಕೆಲವು ಸಮಯದವರೆಗೆ ಸಂಗೀತದೊಂದಿಗೆ ಧ್ಯಾನ ಮಾಡೋಣ. ಎಲ್ಲರೂ ಕೂಡ ಕೆಳಗಡೆ ಕುಳ್ಳಕ್ ಆಗ್ತಕ್ಕಂಥವ್ರು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತುಕೊಳ್ತಕ್ಕಂಥವ್ರು ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕೈಗಳನ್ನ ಲಾಕ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನೇರವಾಗಿ ಕುಳಿತುಕೊಳ್ಳಿ. ಮುಖದಲ್ಲಿ ಮಂದಹಾಸ ನಗು ಇರಲಿ. ನಿಧಾನವಾಗಿ ಕಣ್ಗಳನ್ನ ಕ್ಲೋಸ್ ಮಾಡಿ ನಿಧಾನವಾಗಿ ಕಣ್ಣು ಮುಚ್ಚಿ ಮುಖದಲ್ಲಿ ಮಂದಹಾಸ ನಗು ಇರಲಿ. ಸಂತೋಷದಿಂದ ಮನಸ್ಸನ್ನ ಉಸಿರಿನ ಕಡೆ ಗಮನ ಹರಿಸ್ಲಿಕ್ಕೆ ಪ್ರಚೋದನೆ ಕೊಡಿ. ಪತ್ರಿಜಿ ಗುರುಗಳು ಹೇಳಿದಂತೆ ಆನ ಅಪಾನ ಸತಿ, ಉಸಿರನ್ನ ತಗೊಳ್ಳೋದು, ಉಸಿರನ್ನು ಹೊರ ಹಾಕ್ತಕ್ಕಂಥದ್ದು, ಕೇವಲ ಅದನ್ನು ಗಮನಿಸ್ತಕ್ಕಂಥದ್ದೇ ಮಹತ್ ಸಾಧನೆ. ಇಲ್ಲಿ ಯಾವುದೇ ಪೂಜೆ, ಮಂತ್ರ, ತಪಸ್ಸು ಯಾವುದು ಇರೋದಿಲ್ಲ. ಕೇವಲ ನಮ್ಮ ಉಸಿರನ್ನು ನಾನು ಗಮನಿಸೋದೇ ಇದು ಒಂದು ತಪಸ್ಸು ಅಂತ ಹೇಳ್ಬೋದು, ಇದು ಒಂದು ಯಜ್ಞ ಅಂತ ಹೇಳ್ಬೋದು, ಇದು ಒಂದು ಯಾಗ ಅಂತ ಹೇಳ್ಬೋದು. ಕೇವಲ ಇಷ್ಟರಿಂದಲೇ ಪತ್ರಿಜಿ ಮಹಾಶಯರು ಮಹತ್ ಸಾಧನೆ ಮಾಡಿರ್ತಾರೆ. ಅದನ್ನು ಕೂಡ ನಮಗೆ ದಾರಿ ಎರೆದಿದ್ದಾರೆ. ನಾವು ಕೂಡ ಅದೇ ಮಾರ್ಗದಲ್ಲಿ ಸಾಗಬೇಕಾಗಿದೆ ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಹೊರ ಹಾಕ್ತಾ ಸಂಗೀತದೊಂದಿಗೆ ಅದ್ಭುತವಾದ ಧ್ಯಾನವನ್ನ ಮುಂದುವರಿಸೋಣ.
ಇನ್ನು 2 ನಿಮಿಷಗಳ ಕಾಲ ಮಾಸ್ಟರ್ಸ್.
5, 4, 3, 2, 1, 0. ಮಾಸ್ಟರ್ಸ್, ಈಗ ನಿಧಾನವಾಗಿ ನಿಮ್ಮ ಎರಡೂ ಹಸ್ತಗಳನ್ನ ಎರಡೂ ಕಣ್ಗಳ ಮೇಲೆ ಇಟ್ಟುಕೊಂಡು ಹಾಗೆಯೇ 5 ಸೆಕೆಂಡುಗಳ ಕಾಲ ಹಾಗೆ ಇರಿ. 5, 4, 3, 2, 1, 0. ಎಸ್ ಸ್ನೇಹಿತರೆ, ಈಗ ಎರಡು ಕೈಗಳನ್ನ ಕಣ್ಣಿಂದ ನಿಧಾನವಾಗಿ ಹೊರಗಡೆ ತೆಗಿತಾ ನಿಮ್ಮ ಹಸ್ತಗಳನ್ನೇ ನೋಡ್ತಾ ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ. ಎಸ್ ಸ್ನೇಹಿತರೆ, ಇವತ್ತಿನ ದಿವಸ ಸಂಗೀತದೊಂದಿಗೆ ಅದ್ಭುತವಾದಂತ ಒಂದು ಧ್ಯಾನ ಕಾರ್ಯಕ್ರಮವನ್ನು ಮಾಡ್ಕೊಂಡ್ ಬಂದ್ವಿ. ಈ ಒಂದು ಸಂತೋಷಕ್ಕಾಗಿ ನಮಗೆ ಸಹಕರಿಸಿದಂತ ಪ್ರಕೃತಿ ಮಾತೆ ಮತ್ತು ಈ ಒಂದು ಜೂಮ್ ನಲ್ಲಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿಗೂ ಮೊಬೈಲ್ಗೂ ಕೂಡ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಸ್ನೇಹಿತರೆ. ಎಸ್ ಅಂದಂಗೆ ಇವತ್ತು ವಾರದ ಕೊನೆಯ ದಿನ ಅಂದ್ರೆ ಶನಿವಾರದ ವಿಶೇಷ ಸಂಚಿಕೆ. ಎಲ್ಲರಿಗೂ ಗೊತ್ತಿದೆ. ಕಳೆದ ವಾರ ಏನ್ ಮಾಡಿದ್ವಿ, ಸ್ವಲ್ಪ ಒಂದಿಬ್ರು ಮಾಸ್ಟರ್ಸ್ ಮಾತಾಡ್ಬೋದಾ? ಹ್ಯಾಂಡ್ ರೈಸ್ ಮಾಡಿ, ಅವಕಾಶ ಕೊಡ್ತೀನಿ. ಕಳೆದ ವಾರ ಏನ್ ಮಾಡಿದ್ವಿ? ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಮಾಸ್ಟರ್ಸ್. ಎಂದೂ ಮಾತಾಡದೇ ಇದ್ದವ್ರು ಇವತ್ತು ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಎಂದೂ ಮಾತಾಡಿದವರು ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಎಸ್ ಹೇಳಿ ಮೇಡಮ್, ವೇದಾವತಿ ಮೇಡಮ್. ನಮಸ್ತೆ ಎಲ್ಲರಿಗೂ. ನಿಮ್ಗೆ ಶುಭಾಶಯಗಳು. ನಮಸ್ತೆ ಯಾಕೆ ಮೇಡಮ್. ಅಂದ್ರೆ ಮೊನ್ನೆ ನಿಮ್ಮನ್ನ ನೋಡಿ ಟಿವಿಯಲ್ಲಿ ಖುಷಿ ಆಯ್ತು. ನೀವು ನಾಗರಾಜ್ ಸರ್, ರಂಗನಾಥ್ ಸರ್ ಎಲ್ಲರನ್ನು ಲೈವ್ ಆಗಿ ಟಿವಿಯಲ್ಲಿ ನೋಡಿ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅನ್ಸ್ತು. ಫಸ್ಟ್ ಅದು ಹೇಳ್ಬೇಕು ಅನ್ಸಿತ್ತು. ಮತ್ತೆ ಲಾಸ್ಟ್ ವೀಕ್ ನಾವು ಏನ್ ಮಾಡಿದ್ವಿ, ಒಡಪುಗಳು ಹೇಳಿದ್ವಿ. ಎಸ್ ಧ್ಯಾನ ಎಸ್ ಒಳ್ಳೆ ಧ್ಯಾನ ಆಯ್ತು ಇವತ್ತು. ಎಸ್ ಸ್ವಲ್ಪ ಎಸ್ ಲೇಟ್ ಆಗಿ ಸೇರ್ಕೊಂಡೆ, ಚೆನ್ನಾಗಿತ್ತು. ಎಸ್ ಸ್ನೇಹಿತರೆ, ಮೇಡಮ್ ಬೇರೆ? ಅವ್ರು ಹೇಳ್ಬಿಟ್ಟು ಒಂದನೇ ವಾರ ಏನ್ ಮಾಡಿದ್ವಿ ಅಂತ ಹೇಳಿ. ಬಟ್ ಅಲ್ಲಿ ಹೇಳಿದ್ರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡನ್ನ ಯಾರಾದ್ರೂ ಹೇಳ್ಬೇಕು. ಅಂದ್ರೆ ಹೊಸಬ್ರು ಇವತ್ತು ಭಾಗವಹಿಸಿ ಇದ್ದು ಹೇಳಿದಂತವ್ರು ಯಾರೋ ಒಂದು ಅಥವಾ ಎರಡನ್ನ ಹೇಳ್ಬೇಕು. ಯಾರು ಹೇಳ್ತೀರಾ? ಹೇಳ್ಬೇಕು. ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಯಾರಾದ್ರೂ. ಹಾ ನೀವಲ್ಲ ಮೇಡಮ್, ಬೇರೆಯವ್ರಿಗೆ ಆಪ್ಷನ್ ಕೊಡೋಣ. ಏನ್ ಮಾಡಿದ್ವಿ ಅಂತ ಹೇಳ್ಬಿಟ್ರಿ ನೀವೀಗ ಒಂದನೇ ವಾರ. ನಾನಲ್ಲ. ಹೊಸಬನ್ ಕೇಳ್ಬೇಕಂತ ಇತ್ತು, ಬಟ್ ನೀವೇ ಹೇಳ್ಬಿಟ್ರಿ ಏನಂತ ಹೇಳ್ಬಿಟ್ಟು. ಗೊತ್ತಾಗಿದೆ ಈಗ ಏನ್ ಮಾಡಿದ್ವಿ ಒಂದ್ ವಾರ ಅಂತ. ಹೇಳಿ ಅವ್ರು ಸ್ವಲ್ಪ ಬಾಯ್ ಬಿಟ್ಟು ಮಾತಾಡ್ಲಿ. ಎಸ್ ಎಸ್ ಸ್ನೇಹಿತರೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹೋದ್ನೇ ವಾರ ಯಾರು ಕನೆಕ್ಟ್ ಆಗಿದ್ರಿ, ನೀವು ಪೂರ್ಣ ಗೊತ್ತಿರದೇ ಇದ್ರು ಪರವಾಗಿಲ್ಲ, ಒಂದು ನುಡಿ ಇದ್ರು ಗೊತ್ತಿದ್ರು ಪರವಾಗಿಲ್ಲ. ಏನ್ ಹೇಳಿದ್ರು ಈ ವೇದಾವತಿ ಮೇಡಮ್ ಅವ್ರು ಹೇಳ್ಬಿಟ್ರು. ಹೋದ್ನೇ ವಾರ ಒಡಪುಗಳನ್ನ ಹೇಳಿದ್ವಿ ನಾವು, ಆರತಿ ಮಾಡ್ಬೇಕಾರೆ ಏನ್ ಹೇಳ್ತಾವಲ್ಲ ಅಂತ ಹೇಳಿ. ಯಾರು? ದೀಪಾ ಶ್ರೀನಿವಾಸ್. ಎಸ್, ವೆಲ್ಕಮ್ ಮೇಡಮ್. ಹೊಸಬ್ರ? ಹಾ ಹೌದು, ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹೋದ್ ವಾರ ಒಡಪುಗಳ ಬಗ್ಗೆ ಮಾಡಿದ್ರಿ ಸರ್ ವಿಷಯ. ಒಂದು ನೆನಪು ಮಾಡ್ಕೊಳ್ಳಿ ನೋಡೋಣ, ಯಾವ್ದಾದ್ರು ಒಂದನ್ನ. ಗೀತಾ ಮೇಡಮ್ ಅವರು, ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಹಾ, ನೀವು ನೆನ್ಪು ಮಾಡ್ಕೊಳ್ರಿ. ಯಾವ್ದಾದ್ರು ಒಂದ್ ನೆನಪಾಗುತ್ತೆ ಹೆಂಗ? ನೆನಪಾಗಿರೋ ಒಂದ್ ಕೆಲಸ ಮಾಡ್ರಿ. ನಿಮ್ ಮದ್ವೆ ಒಳಗ್ ನೀವು ಆರತಿ ಮಾಡಿದ್ದಿರಲ್ಲ, ಯಾವ ಕಡೆ ರೀ ನೀವು? ಉತ್ತರ ಕರ್ನಾಟಕನ? ಚಿತ್ರದುರ್ಗ. ಹಾ, ಚಿತ್ರದುರ್ಗ ಆದ್ರೆ ಓಕೆ ಓಕೆ ಬರುತ್ತೆ. ಹೇಳಿ ನೋಡೋಣ, ಒಂದ್ ನೆನ್ಪು ಮಾಡ್ಕೊಳ್ಳಿ ಯಾವ್ದಾದ್ರು. ನೆನ್ಪಾಗ್ತಿಲ್ಲ ಸರ್. ಟಿವಿ ಇಂಟ್ಕೊಳ್ಳಿ, ನೆನಪಾಗುತ್ತೆ. ಹಾ, ಬರ್ತಾ ಇಲ್ವರಾ? ಅಲ್ಲಿ ನೋಡಿ, ನಿಮ್ಮ ಅತ್ತೆಯವರು ಯಾರಾದ್ರೂ ಇಲ್ವಾ ಮನೆಯಲ್ಲಿ? ಅವ್ರು ಕೇಳಿದ್ರೆ ಹೇಳ್ತಾರೆ ಅವರು. ನಾವು ನಮ್ಮ ಮನೆಯವ್ರ ಅಷ್ಟೇ ಸರ್ ಇರೋದು.
ಯಜಮಾನ್ರನ್ನ ಕೇಳಿ ನೋಡೋಣ, ನೆನ್ಪ್ ಮಾಡ್ರಿ ನೀವ್ರ ಯಾವ್ದಾರ ಒಂದ್ ಅಂತ ಹೇಳಿ. ಅವ್ರು ಇಲ್ಲ ಸರ್, ಅವ್ರು ಹೊರಗಡೆ ಹೋಗಿದ್ದಾರೆ. ಓಕೆ, ಪರವಾಗಿಲ್ಲ ಮೇಡಮ್. ಅನ್ಮಿಟ್ ಆಗಿ ಮಾತಾಡಿದ್ರಲ್ಲ, ನಿಮ್ಗೆ ಸರಿ, ಅಭಿನಂದನೆ. ಮಾಡ್ತೀನಿ ಸರ್. ಓಕೆ ಓಕೆ. ಅಲ್ಲೇ ಪಕ್ಕದಲ್ಲಿ ನಮ್ಮ ಗೀತಾಮ್ನವ್ರು ನಿಮ್ ಊರ್ ಹತ್ರದವರು ಇದಾರೆ, ಅವ್ರನ್ನ ಕೊಟ್ಟೆ ಕಾಂಟ್ಯಾಕ್ಟ್ ನಲ್ಲಿ ಇರಿ. ಸರ್ ಅವರೇ ಈ ವೇದಿಕೆಗೆ ಬರಕ್ ಕಾರಣ ಅವರೇ ಸರ್. ಗುಡ್ ಗುಡ್ ಗುಡ್, ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ರಿ ಮೇಡಮ್ ಮನೇಲಿ ಕೆಲಸ? ಸರ್ ನಾನು ಅಂಗನವಾಡಿ ಟೀಚರ್ ಸರ್. ಗುಡ್, ಪರವಾಗಿಲ್ಲ ಅಲ್ರಿ, ಟೀಚರ್ ಹಂಗಾರೆ ನಮ್ಗೆಲ್ಲ ಟೀಚರ್ಗಳು ಸಿಗ್ತಾ ಇದಾರ. ಓಕೆ. ಫಸ್ಟ್ ಟೈಮ್ ಸರ್ ಮಧ್ಯಾಹ್ನ ಕ್ಲಾಸಿಗೆ ಜಾಯ್ನ್ ಆಗ್ತಿರೋದು, ಬಹಳ ಖುಷಿ ಆಯ್ತು ಸರ್. ಎಸ್ ಎಸ್ ಎಸ್. ಎಷ್ಟಿದಾವ್ ಮೇಡಮ್ ನಿಮ್ ಸ್ಕೂಲಲ್ಲಿ ಹುಡುಗರು? ಸರ್ ನಮ್ ಸ್ಕೂಲಲ್ಲಿ 20 ಇದಾರೆ ಸರ್. ಗುಡ್, ಪರವಾಗಿಲ್ರಿ, ಚೆನ್ನಾಗಿದಾವೆ ಹುಡುಗ್ರು. ಹಂಗಾರೆ ನೀವ್ ಒಬ್ರೇ ಇದೀರಾ, ಆಯಾರು ಇದಾರೆ? ಇದಾರೆ ಸರ್. ಥ್ಯಾಂಕ್ ಯು ಮೇಡಮ್, ಬಂದು ಮಾತಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆಗಳು. ಧನ್ಯವಾದಗಳು. ಸ್ನೇಹಿತರೆ, ಮತ್ತೆ ಯಾರಾದ್ರೂ ಪ್ರಯತ್ನ ಪಡಬಹುದಲ್ಲ ಇನ್ನೊಬ್ರು? ಹೋದ್ನೇವಾರ ಏನ್ ನಡೆದಿತ್ತು ಕಾರ್ಯಕ್ರಮ ಒಂದನ್ನ ನೆನ್ಪು ಮಾಡ್ಕೊಂಡು ಅಟ್ಲೀಸ್ಟ್ ನೋಡಿ, ನಮ್ಮ ಮೇಡಮ್ ಅವ್ರು ಮಾತಾಡಿದಂಗೆ ಅಟ್ಲೀಸ್ಟ್ ನೀವು ಅನ್ಮ್ಯೂಟ್ ಟೈಮ್ ಮಾತನಾದ್ರೂ ಆಡಿ, ನಿಮ್ ಮುಖನಾದ್ರೂ ತೋರಿಸಿ, ನಿಮ್ಮ ಪರಿಚಯನಾದ್ರೂ ಮಾಡ್ಕೊಳ್ಳಿ. ಎಲ್ಲಿಂದ ನೀವು ಮಾತಾಡ್ತಿರೋದು, ಯಾವ ಜಿಲ್ಲೆದವರು, ನಿಮ್ ಜಿಲ್ಲೆಯಲ್ಲಿ ಏನ್ ವಿಶೇಷತೆ ಐತಿ, ಅಟ್ಲೀಸ್ಟ್ ಅಷ್ಟಾದ್ರೂ ಹಂಚ್ಕೋಬಹುದಲ್ಲ. ಇವತ್ತು ಮುಕ್ತವಾದ ಅವಕಾಶ, ಯಾವುದೇ ಪ್ರೋಗ್ರಾಮ್ಗಳಿಲ್ಲ, ಓನ್ಲಿ ನಿಮ್ಮ ಪರಿಚಯಗಳನ್ನ ಮಾಡ್ಕೊಳ್ಳೋಣ. ನೋಡೋಣ. ನಮ್ಮ ದೀಪಾ ಶ್ರೀನಿವಾಸ್ ಮೇಡಮ್ ಇವತ್ತು ಮಾತಾಡಿದ್ ಬಹಳ ಖುಷಿ ಆಯ್ತು. ಹಂಗೆ ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಬೇರೆಯವ್ರು ಹ್ಯಾಂಡ್ ರೈಸ್ ಮಾಡಿ. ಸರ್ ನಮಸ್ತೆ. ನಮಸ್ತೆ, ಬನ್ನಿ, ವೆಲ್ಕಮ್. ವೆಂಕಟರಮಣ ಸರ್ ಮಾತಾಡಿ. ಲಾಸ್ಟ್ ವೀಕ್ ಏನ್ ಅಟೆಂಡ್ ಆಗಿರ್ಲಿಲ್ಲ. ಹೌದ್ರಾ? ಲಾಸ್ಟ್ ವೀಕ್ ಯಾಕಂದ್ರೆ ನಾವು ಬೆಂಗಳೂರಿಗೆ ಬಂದಿದ್ವಿ, ಆ ಕಡೆ ಬಂದಿದ್ವಿ. ಕಾನ್ಸೆಪ್ಟ್ ಏನಂತ ಗೊತ್ತಾಯ್ತಾ? ಒಂದನೇ ವಾರದ ಕಾನ್ಸೆಪ್ಟ್ ಏನಂತ ಗೊತ್ತಾಯ್ತಾ? ಇಲ್ಲ, ಏನು ಗೊತ್ತಾಗಿಲ್ಲ. ಇವಾಗ ಏನ್ ಹ್ಯಾಂಡ್ ರೈಸ್ ಮಾಡಿ ಅಂದ್ರೆ ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ವಿಷಯ ನಾವು ಒಂದ್ ಸ್ವಲ್ಪ ಪುನರಾವರ್ತನೆ ಮಾಡ್ಕೊಂಡಂಗ ಆಗತ್ತದ, ಏನು ಅಂತ ಗೊತ್ತಾಗ್ತದೆ. ಏನಿಲ್ಲ, ಸಾಮಾನ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಮದ್ವಿ ಮಾಡಿದಾಗೆ ಅಥವಾ ಏನಾದ್ರೂ ಆರತಿ ಬೆಳತಕ್ಕಂತ ಕಾರ್ಯಕ್ರಮ ಇದ್ದಾಗೆ ಆರತಿ ಬೆಳಗ್ತಾರೆ. ತೊಟ್ಲಿ ಕಾರ್ಯಕ್ರಮ ಅಥವಾ ಮದುವೆ ಕಾರ್ಯಕ್ರಮ ಆರತಿ ಬೆಳಗಿದ ಮೇಲೆ ತಟ್ಟೆ ಇಡ್ಬೇಕಲ್ಲ, ಅವಾಗ ಯಜಮಾನ್ ಹೆಸರು ಹೇಳ್ರಿ ಅಂತೇಳಿ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ ಅಂತ ಹೇಳ್ತಾರೆ. ಹಂಗೆ ಡೈರೆಕ್ಟ್ ಹೆಸರನ್ನ, ಅದಕ್ಕೆ ಒಡಪು ಅಂತ ಇರುತ್ತೆ. ಅದು ಅದು ನಿಮಗೆ ನೆನಪಿದ್ರೆ ನೆನಪಿದ್ರೆ ಹೇಳ್ಬಹುದು. ಇಲ್ಲ, ಸದ್ಯಕ್ಕೆ ನಾನು ಇರ್ಲಿಲ್ಲ ಲಾಸ್ಟ್ ಟೈಮ್. ಮಧ್ಯಾಹ್ನದ ಹೊತ್ತು ಕ್ಲಾಸ್ ಅಲ್ಲಿ ಜಾಸ್ತಿ ಹೊತ್ತಿರಕ್ ಆಗಲ್ಲ. ಬರೀ ಒಂದ್ 5 ನಿಮಿಷ 10 ನಿಮಿಷನ ಇಲ್ಲ ಒಂದ್ ಅರ್ಧ ಗಂಟೆನ ಇರ್ತಾ ಇದ್ದೆ ಲಾಸ್ಟ್ ವೀಕ್. ಅಂದಂಗೆ ವೆಂಕಟರಮಣ ಸರ್, ಸಿದ್ಧರ ಬೆಟ್ಟ ಕಾರ್ಯಕ್ರಮ ಹೆಂಗ್ ನಡೆದಿದೆ? ಈಗ ಅದೇ ಎಲ್ಲ ಒಂದ್ ಬ್ಯಾಚ್ ಮಾಡಿದೀರಲ್ಲ, ನೆನ್ನೆ ಮೀಟಿಂಗ್ ಆಯ್ತಲ್ವಾ? ಮೀಟಿಂಗ್ ಅಟೆಂಡ್ ಮಾಡಿದೆ. ಎಲ್ಲಾರು ಒಂದೊಂದು ಇದಕ್ಕೆ ವಹಿಸಿದಾರಲ್ವಾ, ನಾವು ಮಾಡೋಣ ಅಂತ. ಮತ್ತೆ ಇಲ್ಲಿ ನನಗೆ ಒಂದು ಕೋಲಾರ ಪಕ್ಕದಲ್ಲಿ ಬಡಮಕ್ಕಳ್ಳಿ ಅಂತಿದೆ, ಪಿರಮಿಡ್ ಕಟ್ಟಿದ್ದಾರೆ. ಅಲ್ಲಿ ಗೊತ್ತಾಯ್ತು ನನಗೆ ಅದು, ಬಟ್ ಯಾರು ಏನು ಅಂತ ಗೊತ್ತಾಗಿಲ್ಲ. ಅವ್ರ ಏನೋ ನಿಮ್ಗೆ ಕಾಂಟ್ಯಾಕ್ಟ್ ಏನೋ ಇದ್ರ? ಇಲ್ಲ, ನನಗೆ ಗೊತ್ತಿಲ್ಲ. ಚಿಕ್ಕದಾಗಿ ಒಂದು ಪಿರಮಿಡ್ ಕಟ್ಟಿದ್ದಾರೆ ತೋಟದಲ್ಲಿ. ತೋಟದಲ್ಲಿ ಕಟ್ಟಿದ್ದಾರೆ. ಮತ್ತೆ ಆ ಜಮೀನ್ ಬೇರೆಯವ್ರು ಕೊಟ್ಟಿರೋದು. ಬಟ್ ಇನ್ನ ಅದು ನಾನು ಹೋಗಕ್ ಆಗಿಲ್ಲ. ಅಲ್ಲಿ ಮೊನ್ನೆ ಬಸ್ಸಲ್ಲಿ ಬರ್ತಾ ನೋಡಿದೆ ನಾನು. ಅದಕ್ಕೆ ನಮ್ಮ ಜೊತೆಯಲ್ಲಿ ಯಾರಿಲ್ವಲ್ಲ, ಯಾರು ಅವರು ಅಂತ ನಿಮ್ಗೇನೋ ಗೊತ್ತಿರ್ಬೋದು, ನಿಮ್ಮನ್ನ ಕೇಳೋಣ ಅಂತ ನಾನು ಇವಾಗ ಅಟೆಂಡ್ ಆಗಿದ್ದೆ. ಇಲ್ಲ ಸರ್, ನನ್ಗೆ ಐಡಿಯಾ ಇಲ್ಲ. ನಾನು ಆ ಕಡೆ ಇರಲ್ಲ, ನಾವ್ ಈ ಕಡೆ ಹಾವೇರಿ ನಾವು. ನೀವು ಹಾವೇರಿ ನಿಮ್ ಮೊಬೈಲ್ ಕಾಂಟ್ಯಾಕ್ಟ್ ಏನಾನ ಇದೆಯಾ ಅಂತ ಕೇಳದೆ ಅಷ್ಟೇ. ಇಲ್ಲ ಇಲ್ಲ, ಹಂಗೇನಿಲ್ಲ. ಹಂಗೇನಾದ್ರೆ ನೋಡೋಣ, ಟ್ರೈ ಮಾಡೋಣ. ನೀವು ಓಡಾಡ್ತಿರ್ಬೇಕಾದ್ರೆ ಯಾರನ್ನಾರು ಕೇಳ್ತೀರಿ ಬಸ್ನಲ್ಲಿ ಅಥವಾ ಹಿಂಗ್ ಹೋಗ್ತಿವ್ರೆ, ಸಿಗ್ಬಹುದು. ಅಲ್ಲಿಗೆ ಹೋಗ್ತೀನಿ. ನಂಗೊಂದು ಅಲ್ಲಿ ಎಲ್ಲರಿಗೂ ಗೊತ್ತಾಗಿ ಆಗತ್ತೆ ವಿಷಯ, ಸಿಕ್ಕೇ ಸಿಗುತ್ತೆ. ಪಿರಮಿಡ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅದಕ್ಕೆ ಜ್ಞಾನ ಮಂದಿರ ಅಂತ ಹೆಸರಾಗ್ಬಿಟ್ಟು ಪತ್ರಿಜಿಯವ್ರ ಫೋಟೋ ಹಾಕಿದ್ದಾರೆ. ಪತ್ರಿಜಿಯವ್ರದ್ದು ದೊಡ್ಡದು ಫೋಟೋ ಒಂದ್ ಹಾಕಿ ಆರ್ಚ್ ಒಂದ್ ಕಟ್ಟಿದ್ದಾರೆ ರೋಡ್ಗೆ. ಚಿಕ್ಕ ಅಂದ್ರೆ ಜಾಸ್ತಿ ದೊಡ್ಡದೇನಿಲ್ಲ, ಅಮ್ಮಮ್ಮ ಅಂದ್ರೆ ಒಂದು 20 ಇಲ್ಲ 30 ಫೀಟ್ಸ್ ಇರ್ಬೋದು ಅಷ್ಟೇ. ಹೌಸ್ ತರ ಕಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಬಂದು ಮಾತಾಡಿದ್ದಕ್ಕಾಗಿದೆ ಅಭಿನಂದನೆಗಳು. ಎಸ್ ಮಂಜುಳಾ ಮೇಡಮ್, ತಮ್ಗೆ ಅವಕಾಶ ಮಾತಾಡ್ಬೋದಲ್ಲ ಇವಾಗ? ಎಲ್ಲಿಂದ ಮಾತಾಡ್ತಿದ್ದೀರಾ? ತನ್ಗೌಡ್ರು ಸರ್, ನಮಸ್ಕಾರ. ಲಾಸ್ಟ್ ವೀಕ್ ಒಡಪುಗಳು ನಮ್ದು ತುಮಕೂರು ಸರ್, ನಾವಿಲ್ಲೇ ತುಮಕೂರ್ನವ್ರು.
ನಮ್ದು ತವ್ರ ಮನೆ ಗುಬ್ಬಿ, ಹಿಂಗ್ ಗಂಡನ್ ಓಹೋ. ಮನೆ ಮದ್ಗಿರಿ. ಹಂಗಾಗಿ ನಮ್ ಕಡೆ ಚಿಕ್ಕ ಮಕ್ಳು ಸರ್ ಆರತಿ ಮಾಡೋದು, ದೊಡ್ಡೋರ್ ಮಾಡಲ್ಲ. ಮದ್ವೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಳು 2 ಮಕ್ಳು ಆರತಿ ತಟ್ಟೆ ಇಟ್ಕೊಂಡು ಅವ್ರೇ ಆರತಿ ಮಾಡೋದು. ಹಂಗಾಗಿ ಓ. ನಮ್ಗೇನು ಒಡಪುಗಳು ಏನು ಗೊತ್ತಿಲ್ಲ ಸರ್. ಹಾಗಾಗಿ ವೃತ್ತಿಯಲ್ಲಿ ನಾನು LIC ಏಜೆಂಟ್ ಸರ್. 21 ವರ್ಷದಿಂದ LIC ಮಾಡ್ತೀನಿ. ಗುಡ್. ಅಂದ್ರೆ ಅಂದ್ರೆ ಏನು ರಕ್ಷಣೆ ಹೇಳ್ತೀನಿ, ಅದಕ್ಕೆ ಆರ್ಥಿಕ ರಕ್ಷಣೆ ಕೊಡ್ತಕ್ಕಂಥದ್ದು. ಒಳ್ಳೆ ಕೆಲಸ ಹೌದು ಮಾಡ್ತಾ ಸರ್. ಇದ್ದಾರೆ ಮೇಡಮ್. ತುಂಬಾ ಜನರ ಜೊತೆ ಬೆರಿತಾ ಇದ್ದೀರಾ, ಅಭಿನಂದನೆಗಳು. ಹಾ ಸರ್. ಏನಿಲ್ಲ ಮೇಡಮ್, ತಾವು ಗುಬ್ಬಿಯವರಾಗಿರೋದ್ರಿಂದ ಗುಬ್ಬಿ ಅದೇನಂತಂದ್ರೆ ರಂಗಮಂದಿರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಹೌದು ಕ್ಷೇತ್ರ ಹೌದು ಇರ್ಬೋದು. ಹೌದು ಗುಬ್ಬಿ ವೀರಣ್ಣ ಎಸ್. ಹಂಗಾಗಿ ಆ ನಾಟಕ. ಕ್ಷೇತ್ರದಲ್ಲಿ ಓಡಾಡಿ ನೀವು ಬೆಳೆದಿರಿ ಅಂತಂದ್ರೆ ಸ್ವಲ್ಪ ಅದ್ರ ಕಲೆ ನಿಮ್ಮಲ್ಲಿ ಇರ್ಲೇಬೇಕು. ನಿಮಗೆ ಗೊತ್ತಿರ್ತಕ್ಕಂಥ ಯಾವ್ದಾದ್ರು ಒಂದು ಅಭಿನಯ, ಒಂದು ಹಾಡು ಇರ್ಬೋದು, ಒಂದು ಏನೇ ಒಂದು ಇದನ್ನ ನೀವು ಪ್ರೆಸೆಂಟ್ ಮಾಡ್ತೀರಿ ಅಂತ ನಾನ್ ನಂಬಿದೀನಿ. ಏನಾದ್ರೂ ಆಗ್ಬೋದಲ್ರಿ? ಹ್ಞೂ ಸರ್ ಸರ್ ಮಾಡ್ತೀನಿ. ಸ್ವಲ್ಪ ಪ್ರಿಪೇರ್ ಆಗಿಲ್ಲ ಸರ್. ಮಾಡ್ತೀನಿ. ಬೇರೆಯವ್ರು ಮಾತಾಡ್ಸ್ತೇನೆ, ಆನಂತರ ಪ್ರಿಪೇರ್ ಆಗಿ ಆನಂತರ ಕೊಡಿ, ಪರವಾಗಿಲ್ಲ. ಓಕೆ ಸರ್, ಓಕೆ. ಅದ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಪೂರ್ಣ ಕೊಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಕೊಟ್ರೆ ಸಾಕಷ್ಟೇ. ಇದೊಂದು ಓಕೆ ಪ್ರಯತ್ನ. ಸರ್, ಓಕೆ, ಓಕೆ ಬೇರೆಯವ್ರು ಸರ್, ಓಕೆ. ಮಾತಾಡ್ಸ್ತೇನೆ, ಪ್ರಿಪೇರ್ ಆಗಿ ನೀವು. ಎಸ್, ಮತ್ತೆ ಯಾರು ರೆಡಿ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಸ್ನೇಹಿತರೆ. ಮಾತಾಡಬಹುದಲ್ಲ ಯಾರಾದ್ರೂ? ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಓಪನ್ ಮಾಡ್ತೀನಿ. ಯಾರು ಇಲ್ವಾ? ನಾನೇ ಕರೆದ್ ಬಿಡ್ಲಾ? ಶೈಲಜಾ ಎಮ್ಮರ ಇವರು, ನಿಮ್ಗೆ ಅನ್ಮ್ಯೂಟ್ ಮಾಡ್ಲಾ ನಾನು? ನೀವು ಮಾತಾಡ್ತೀರಾ ಮೇಡಮ್? ಶೈಲಜಾ ಎಂ. ಎಸ್, ನಿಮ್ಗೆ ಅನ್ಮ್ಯೂಟ್ ಆಗಿದೆ. ತಾವು ಎಲ್ಲಿಂದ ಮಾತಾಡ್ತಾ ಇರೋದು ತಮ್ಮ ಪರಿಚಯ ಮಾಡ್ಕೊಳ್ಳಿ. ಅಲ್ಲ, ಮತ್ ಮ್ಯೂಟ್ ಆಯ್ತು ಅದು. ನಾನು ಅನ್ಮ್ಯೂಟ್ ಮಾಡಿದ್ದೆ ನಾನು. 1 ಸೆಕೆಂಡ್, ವಿಡಿಯೋ ಆನ್ ಮಾಡ್ಕೊಳ್ರಿ ನೀವು. ಶೈಲಜಾ ಎಂ ಎಷ್ಟು ಅನ್ಮ್ಯೂಟ್ ಆಗಿದೆ, ನೀವು ಮಾತಾಡ್ಬೋದು. ಇಲ್ಲ ಮತ್ತೆ ಮ್ಯೂಟ್ ಮಾಡ್ತಾ ಇದ್ದೀರಾ ನೀವು? ಹಾ ಸರ್, ಇಲ್ಲ ಸರ್. ಈಗ ನೋಡಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ ಸರ್, ಮೇಡಮ್ ನಾನು ಇವಾಗ ಜಾಯ್ನ್ ಆದೆ. ಏನ್ ಗೊತ್ತಾಗ್ಲಿಲ್ಲ, ಏನ್ ಹೇಳ್ತಾ ಇದೀರ ಅಂತ ಗೊತ್ತಾಗ್ಲಿಲ್ಲ. ಹೌದಾ? ಹೋದ್ನೇ ವಾರ ಇದ್ರೆ ಮೇಡಮ್ ತಾವು? ಹಾ ಸರ್. ಕಳೆದ ವಾರ ಹೋದ ಶನಿವಾರ ನೀವು ಕ್ಲಾಸ್ ಅಟೆಂಡ್ ಆಗಿದ್ರಾ? ಹಾ, ಲಾಸ್ಟ್ 10-15 ನಿಮಿಷ ಅಟೆಂಡ್ ಆಗಿದೆ ಅಷ್ಟೇ ಸರ್. ಹೋದ ಶನಿವಾರಕ್ಕೆ ಅಟೆಂಡ್ ಆಗಿದ್ರಾ? ಹಾ, ಆಗಿದ್ದೆ ಸರ್. 10-15 ಮಿನಿಟ್ಸ್ ಆಗಿದ್ದೆ. ಓಕೆ. ಅಲ್ಲಿ ಒಂದು ಆರತಿ ಮಾಡ್ಬೇಕಾದ್ರೆ ಹಾ, ಟಾಪಿಕ್ ಇಷ್ಟೇ. ಈ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಆರತಿ ಮಾಡ್ಬೇಕಾದ್ರೆ ಆರತಿ ತಟ್ಟೆ ಹಿಡ್ಕೊಂಡು ಯಜಮಾನ್ ಹೆಸರು, ಮನೆಯವ್ರ ಹೆಸರು ಹೇಳ್ತಾ ಇದ್ರಲ್ಲ, ಒಡಪು ಹೇಳಿ ಆ ಒಡಪುಗಳಿಂದ ನಾವು ಕಾರ್ಯಕ್ರಮ ಮಾಡಿದ್ವಿ. ತಮ್ಗೇನಾದ್ರೂ ಗೊತ್ತಿದ್ರೆ ಅದನ್ನ ಹೇಳ್ಬೋದು, ಅಥವಾ ನಮ್ದು ಯಾವ ಊರು, ಎಲ್ಲಿಂದ ಮಾತಾಡ್ತಾ ಇರೋ ತಾವು? ಹಾ ಸರ್, 1 ನಿಮಿಷ. ನಾನು 5 ನಿಮಿಷ ಬಿಟ್ಟು ಮತ್ತೆ ಮಾತಾಡ್ಲಾ ಸರ್? 5 ನಿಮಿಷ ಆಗ್ಬೋದು ಮೇಡಮ್. ಓಕೆ. ಬಿಸಿ ಇರ್ತಾರೆ. ಹಾ, ಸ್ವಲ್ಪ ವರ್ಕ್ ಅಲ್ಲಿ ಇರೋದು. ಹಾ ಸರ್, ಮಾತಾಡ್ತೇನೆ. ಹಾಗಾಗಿ ಇವಾಗ ನೆಕ್ಸ್ಟ್ ಇವತ್ತಿನ ಕಾರ್ಯಕ್ರಮವನ್ನ ಹೇಳ್ಬಿಟ್ಟು ಮಾಸ್ಟರ್ಸ್ಗೆ ಅವಕಾಶ ಕೊಡೋಣ ಸರ್. ಎಸ್, ಆಯ್ತು, ಕಂಟಿನ್ಯೂ ಮಾಡಮ್ಮ. ಎಸ್ ಹೇಳಿ ಸರ್, ಒಗಟುಗಳ ಬಗ್ಗೆ ಮಾಹಿತಿ ಕೊಡಿ ಸರ್ ನೀವು. ಎಸ್ ಸ್ನೇಹಿತರೆ, ಒಗಟುಗಳು ಅಂತ ಹೇಳಿ ಮುಂದಿನ ವಾರ ನಾವು ನಡೆಸೋಣ ಅಂತ ಕಳೆದ ವಾರ ಹೇಳಿದ್ದೆ ನಾನು. ಒಗಟುಗಳು ಅಂದ್ರೆ ಏನು, ನಿಮ್ ಕಡೆಯಿಂದನೇ ಬಾಯ್ ಬಿಡಿಸೋದು ಅಂದ್ರೆ ನನ್ನ ಅಭಿಲಾಷೆ. ಹಾಗಾಗ್ಬಿಟ್ಟು ಒಗಟುಗಳು ಅಂದ್ರೆ ಯಾವ ಕಂತಾರೆ, ಯಾರು ಹೇಳ್ತೀರಾ ನೋಡೋಣ? ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಅವಕಾಶ ಕೊಡ್ತೀನಿ. ನಾರಾಯಣ ನಾಯ್ಕರು ಇದಾರಲ್ಲಮ್ಮ, ಅವ್ರಿಗೆ ಕೊಡ್ಬೇಕು ಅವಕಾಶನ? ಕೊಡಿ ಸರ್, ಕೊಡಿ ಇದಾರೆ. ಎಸ್ ಸರ್, ವೆಲ್ಕಮ್. ಅಭಿನಂದನೆಗಳು, ಬನ್ನಿ, ವೆಲ್ಕಮ್. ಹೇಳಿ. ಒಗಟುಗಳು ಅಂದ್ರೆ ಹಾ, ಅವು ಕನ್ನಡ ಪದಗಳಾಗಿರುತ್ತವೆ. ಜೊತೆಗೆ सर ಅವುಗಳಲ್ಲಿ ಇವಾಗ ಎವಡೆ ಪೇಜಸ್ ಪೇಪರ್ ಕಾಡ್ಲ ಪಪ್ಪಚ್ಚು. ಆ ಒಗಟಿನಲ್ಲಿ ಬರ್ತಕ್ಕಂಥ ಪದಗಳಲ್ಲಿ ಗೂಢಾರ್ಥ ತುಂಬಿರುತ್ತೆ. ಎಸ್, ಅದು ಜನರ ಮನಸ್ಸಿಗೆ ಉಲ್ಲಾಸವನ್ನು ನಗೆಗಡಲಲ್ಲಿ ಉಳಿಸುತ್ತೆ. ಅಂತಹ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಒಗಟುಗಳು. ಹಾಗಾಗಿ ಒಗಟುಗಳು ಅಂದ್ರೆ ಅಭಿಲಾಷೆ ಇರ್ತದೆ, ಭಾಗದಲ್ಲಿ ಅದು ಇರುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿರಲ್ಲ.
ಎಸ್, ಒಂದು ಉದಾಹರಣೆಗೆ ಒಂದನ್ನ ಪ್ರೆಸೆಂಟ್ ಮಾಡಿ ಗುರುವೇ, ಬೇರೆಯವರಿಗೆ ಅವಕಾಶ ಕೊಡ್ತೀನಿ. ಒಂದನ್ನ ಪ್ರೆಸೆಂಟ್ ಮಾಡಿ ಉದಾಹರಣೆಗೆ. ಹಗೆದ ಕುಂತು ಹೊಗೆಬಾನ ಅಂಜನಾದೇವಿ. ಹೇಳಿ. ಹಗೆದ ಕುಂತು ಹೊಗೆಬಾನ ಉಣ್ತಾಳೆ ಅಂಜನಾದೇವಿ. ಓಹೋ, ಎಸ್. ಇದನ್ನ ಬಿಡಿಸಿ ಹೇಳ್ಬೇಕು. ಯಾರು ಪ್ರಯತ್ನ ಪಡ್ತೀರಿ ಸ್ನೇಹಿತರೆ? ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಕೊಡ್ತೀನಿ. ಇದನ್ನ ಬಿಡಿಸಿ ಹೇಳ್ಬೇಕು. ಹಾಗೆದ ಕೂತ್ಕೊಂಡು ಹೊಗೆಬಾನ ಉಣ್ತಾಳೆ ಅಂಜನಾದೇವಿ. ಹಾಗೆದ ಕೂತ್ಕೊಂಡು ಹೊಗೆಬಾನ ಉಣ್ತಾಳೆ ಅಂಜನಾದೇವಿ. ಯಾರು ಹೇಳ್ತೀರಾ? ತೊಗೆಬಾನ ಉಣ್ತಾಳೆ ಅಂಜನಾದೇವಿ. ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಕೊಡ್ತೀನಿ ಅವ್ರಿಗೆ. ಬಿ ವೇದಾವತಿ ಮೇಡಮ್, ನೀವು ಅನ್ಮ್ಯೂಟ್ ಆಗಿದ್ದೀರಾ, ಹೇಳ್ತೀರಾ? ಸರ್ ನಂಗೆ ಅರ್ಥ ಆಗಿಲ್ಲ ಸರ್, ಅದು ಅರ್ಥ ಆಗಿಲ್ಲ ನಂಗೆ. ಅರ್ಥ ಆಗಿಲ್ರಾ? ಪ್ರಯತ್ನ ಪಡಿ ನೋಡೋಣ ಏನಿರ್ಬೋದು. ಇನ್ನೊಂದ್ಸರಿ ಹೇಳಕ್ ಹೇಳಿ. ಹಗೆದಲ್ಲಿ ಕುಳಿತು ಹೊಗೆಬಾನ ಉಣ್ತಾಳೆ ಅಂಜನಾದೇವಿ. ಒಲೆನಾ? ಒಲೆನಾ? ಅವ್ರನ್ನೇ ಕೇಳೋಣ, ನೋಡೋಣ. ನಿಮ್ ಪ್ರಯತ್ನ ಪಡಿ ಅಷ್ಟೇ. ಇರ್ಬೋದೇನೋ, ಪರ್ಫೆಕ್ಟ್ ಇರ್ಬೋದೇನೋ, ಪ್ರಯತ್ನ ಪಡಿ. ಅದೇ ಹೇಳಿದ್ನಲ್ಲ, ಒಲೆ ಇರ್ಬೋದಾ ಅಂತ. ಒಲೆ. ಎಸ್, ನಾರಾಯಣ್ ನಾಯ್ಕ್ರವ್ರೆ ಪ್ರಯತ್ನ ಪಡ್ತಾ ಇದ್ರೆ ಆಗ್ತಾ ಇಲ್ಲ. ಒಂದ್ ಕ್ಲೂ ಕೊಡಿ ಸರ್, ಕ್ಲೂ ಕೊಡಿ ಒಂದು. ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಒಂದು ಒಡಪು. ಇದ್ರ ಭಾವನೆ ಇಷ್ಟೇ, ಹಾಸ್ಯ, ನಗಬೇಕು ಜನಗಳು. ಈಗ ಯಾರು ಹಾಗೆದ ಕುತ್ಕೊಂಡು ಊಟ ಮಾಡ್ತಾರೇನ್ರಿ? ಹಾಸ್ಯಕ್ಕೋಸ್ಕರ ಇದು ಆಗಿರ್ತಕ್ಕಂಥದ್ದೇ ಪದ ಇದು. ಅದೇ ನಂಗೆ ಅರ್ಥ ಆಗಿಲ್ಲ. ಅದು ತುಂಬಾ ಹಳೆ ಊರ್ ಕಡೆ ಭಾಷೆ ಅದು. ಅಲ್ಲ, ಹೊಗೆಬಾನ ಅಂದ್ರೆ ಅನ್ನ ಬಾನ. ಅನ್ನ ಇದಕ್ಕೆ ಅನ್ನ ಮತ್ತು ಹಾಲು ಅನ್ನಕ್ಕೆ ಅನ್ನ ಬಾನ ಅಂತ ಹೇಳ್ತಾರೆ. ಬಾನ ಗೊತ್ತು, ಮಡಿಕೆ ತರ ದೊಡ್ಡದಾಗಿರುತ್ತೆ ಅಲ್ವಾ? ಅದ್ರ ಗೂಢಾರ್ಥ ಬೇರೆ ಇರುತ್ತೆ. ಸರಿ. ನಾವ್ ಸೋತ್ವಿ ಅಂತ ಒಪ್ಕೊಳ್ತಾ ಇದೀವಿ. ನಾಯಕ್ ಮೇಷ್ಟ್ರೆ, ನೀವೇ ಹೇಳ್ಬೇಕು. ಹೇಳಿ. ಅದಕ್ಕೆ ಅಷ್ಟೇ ಸರ್, ನಗ್ಬೇಕು ಅಷ್ಟೇ ಅಂತ ಹೇಳ್ತಾ ಇದಾರೆ ಅವರು. ಎಸ್. ಥ್ಯಾಂಕ್ ಯು ಗುರುವೆ. ಮತ್ತೆ ಬೇರೆಯವ್ರಿಗೆ ಅವಕಾಶ. ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಖಂಡಿತ ಸರ್. ಗೌಡ್ರ ಹೇಳಿ. ಧರ್ಮ ಇದೆ, ಧರ್ಮರಾಯನಲ್ಲ. ಮದುವೆಗಳು ನಡೆಯುತ್ತೆ, ಛತ್ರ ಅಲ್ಲ. ಎಲ್ಲಾ ಊಟ ಮಾಡ್ತಾರೆ, ಅನ್ನ ಛತ್ರವಲ್ಲ. ಏನು ಬಾರಿ ಇತ್ತಿಲ್ರಿ ಇದು? ಸಿಂಪಲ್. ಇನ್ನೊಂದ್ಸರಿ ಹೇಳು. ಹೇಳಿ, ಇನ್ನೊಂದ್ಸರಿ ಹೇಳಿ. ಧರ್ಮ ಇದೆ, ಧರ್ಮರಾಯ ಇಲ್ಲ. ಮದುವೆಗಳು ನಡೆಯುತ್ತೆ, ಛತ್ರ ಅಲ್ಲ. ಊಟ ಮಾಡ್ತಾರೆ, ಅನ್ನ ಛತ್ರ ಅಲ್ಲ. ಏನಲ್ಲ? ನೋಡೋಣ, ಅವಕಾಶ ಕೊಡೋಣ. ಯಾರಾದ್ರೂ ಹೊಸಬರು ಪ್ರಯತ್ನ ಪಡ್ತಾರ ಹೆಂಗಂತ ಹೇಳಿ. ಪಡ್ಲಿ. ಹೆಸರುವಾಸಿ ಎಲ್ಲಾರು ಹೋಗ್ ಬಂದ ಜಾಗ. ನಮ್ಮ ಬಿಆರ್ ನಿಮ್ದು ಅನ್ಮ್ಯೂಟ್ ಇದೆ, ನೀವು ಟ್ರೈ ಮಾಡ್ತೀರಾ? ಧರ್ಮಸ್ಥಳ. ಕರೆಕ್ಟ್. ಎಸ್, ಥ್ಯಾಂಕ್ ಯು ನಂದಾ ಮೇಡಮ್. ನಮ್ ಉತ್ತರ ಕರ್ನಾಟಕದವರು ಗೆಲ್ತಾ ಇದಾರೆ. ಓಕೆ. ಅವ್ರ ಒಂದ್ ಕ್ಲೂ ಕೊಟ್ರು, ಅದಕ್ಕೆ ಅದು ನನಗೆ ಐಡಿಯಾ ಬಂತು. ಸೂಪರ್. ಸಾಮಾನ್ಯವಾಗಿ ಅಲ್ಲಿ ಅಂಶ ಅಡಗಿರುತ್ತೆ. ಒಂಚೂರು ಕ್ಲೂ ಸಿಕ್ಕ ಸಾಕು, ಸಡನ್ಲಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಭಾರಿ ಜೋರಾಗಿದೆ. ನೇರೆ ನೆಕ್ಸ್ಟ್ ಯಾರಿಗೆ ಹೇಳ್ತೀರಾ? ಇನ್ನೊಂದಿದೆ. ದಾನ ಕೊಟ್ಟವನಿಗೆ ಭೂಮಿಗೆ ಹಾಕಿ ತುಳಿಯೋದು ಯಾರು ಗೊತ್ತಾ? ಐದಾ ಅಂತ ಹೇಳ್ತಾರೆ. ದಾನ ಭೂಮಿಗೆ ಹಾಕಿ ತುಳಿಯೋದು ಯಾರು ಗೊತ್ತಿದ್ಯಾ? ಐದಾ ಅಂತ ಕೇಳ್ತಾರೆ. ದಾನ ಕೊಟ್ಟವನ್ನ ಭೂಮಿಗೆ ತುಳಿತಾರೆ, ಅವನ್ ಯಾರು ಅಂತ ಗೊತ್ತಾ? ಪೈರು.
ದಾನ ದನ ಭೂಮಿ ದಾನ ಕೊಟ್ಟವನ್ನ ಭೂಮಿ ಒಳಗಡೆ ತೊಳಿತಾರೆ. ಯಾರವನು? ಹಣ ಕೊಟ್ಟಾನ ಅವನ್ನ ಭೂಮಿಯ ತುಳಿತಾರೆ. ಅವ್ನು ಯಾರು ಹೊಯ್ದ ಅಂತ. ಹೌದು ಹೌದು, ಬಲೈನ್ ಚಕ್ರವರ್ತಿ. ಕರೆಕ್ಟ್ ಆಗಿ. ಹೌದ್ರಾ? ಹೌದು, ಬಲಿ ಚಕ್ರ. ಗೀತಮ್ಮ ಎಲ್ಲಿ ನೋಡ್ಕೊಂಡ್ ಹೇಳ್ತಾ ಇದೀಯಮ್ಮ? ನಾನಲ್ಲ ಸರ್, ಯಾರು ಹೇಳಿದ್ದು? ಇಲ್ಲ ಇಲ್ಲ ಸಾವಿತ್ರಿ. ಏ ಮೇಡಮ್ ನೀವು ಮುಖ ತೋರ್ಸ್ರಿ. ಮ್ಯಾಮ್ ಅದ್ಭುತವಾಗಿ ಆನ್ಸರ್ ಮಾಡಿದೀರಾ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೇಳ್ತೀನಿ ಸರ್. ಸಾಕಬಹುದು ಹೇಳಿ. ನಮಸ್ತೆ. ನಾನು ಹೇಳ್ತೀನಿ. ಉಳಿದವರು ದಯವಿಟ್ಟು ಎಲ್ಲರಲ್ಲಿ ಒಂದು ವಿನಂತಿ, ಯಾರು ಮಾತಾಡ್ತಾ ಇರಲ್ಲ ಅವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಡಿಸ್ಟರ್ಬ್ ಆಗುತ್ತೆ ಬೇರೆಯವ್ರಿಗೆ. ಮ್ಯೂಟ್ ಮಾಡ್ಕೊಳ್ಳಿ ಬೇರೆ ಮಾತಾಡದೇ ಇದ್ದವರು. ಎಸ್, ಕಂಟಿನ್ಯೂ ಮಾಡಿ ಮೇಡಮ್. ಧರ್ಮರಾಯ ಕಟ್ಟಿದ ಕೊಳ, ಸುತ್ತ ಬೇಲಿ, ಒಂದು ಕಲ್ಲಿಲ್ಲ ಮುಳ್ಳಿಲ್ಲ, ಒಂದು ಸಾಸಿವೆ ಕಾಳಷ್ಟು ಏನಾದ್ರು ಕಸ ಬಿದ್ರು ಕೊಳ ಹಾಳಾಗುತ್ತೆ. ನೋಡ್ತಾ ಇದಾರೆ? ಕಣ್ಣು 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 ಕಣ್ಣು. ಹೌದ್ರಾ? ಹಾ, ಓ ಗುಡ್ ಗುಡ್ ಗುಡ್. ನೋಡಿ ಹೆಂಗಿದೆ ಕಲ್ಪನೆ. ಎಸ್, ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಇದೆನಾ ನಿಮ್ಮಲ್ಲಿ? ಆಯ್ತಾ ಮೇಡಮ್? ಆಯ್ತು ಸರ್. ಹೇಳಿ, ಇನ್ನೊಂದು ಹೇಳಿ. ಒಂದು 1000 ಮಕ್ಕಳಿಗೆ ಒಂದೇ ಬಟ್ಟೆ. ಅಯ್ಯೋ, ನಕ್ಷತ್ರ, ಆಕಾಶ ನಕ್ಷತ್ರ. ಓ, ಹಿಂಗೂ ಹೇಳ್ಬೋದ್ರಾ? ಬಾ ಬಾ, ಪೊರಕೆ ಆಗ್ಬೋದು. ಪೊರಕೆ ಅದು ಇಲ್ಲ ಇಲ್ಲ, 2-3 ತರ ಇದೆ ಮೇಡಮ್. ಬೆಳ್ಳುಳ್ಳಿಗೂ ಹೇಳ್ತಾರೆ. 1000 ಮಕ್ಕಳಿಗೆ ಒಂದು ಮೇಲ್ಗಡೆ ಒಂದು ಚಿಪ್ಪೆ ಇರುತ್ತೆ ನೋಡಿ, ಅದು ಅದು ಬೆಳ್ಳುಳ್ಳಿ ಆಗುತ್ತೆ. ಮತ್ತೆ ಇನ್ನೊಂದು ಬ್ರಾಹ್ಮಣರ ಮನೆಯಲ್ಲಿ ಒಂದು ಮುಳ್ಳಂದಿ ಕುಯ್ದು ಮನೆ ಮಂದಿ ಓ ಹಲಸಿನ ಹಣ್ಣು. ಹಲಸಿನ ಹಣ್ಣು. ನೀವೆಲ್ಲರೂ ನಗ್ಲಿ ಅಂತೇಳಿ ಒಂದ್ ಹೇಳ್ತಾ ಇದೀನಿ. ಈ ಹೇಳಿದ್ದು ಬೆಳ್ಳುಳ್ಳಿಗೆ ಏನು 1000 ಮಕ್ಕಳಿಗೆ ಒಂದು ಸೀರೆ ಅಂತಂದ್ರಲ್ಲ, ನಮ್ಮಲ್ಲಿ ಹಾಸ್ಯವಾಗಿ ಹೇಳ್ತಾರೆ, ಒಂದ್ ಗುದ್ದಿದ್ರೆ 9 ಹಡಿತಾಳೆ ಅಂತ ಏನೋ ಹೇಳ್ತಾ ಇದ್ರು. ಹೌದು, ಅದು ಕರೆಕ್ಟ್. ಹೇಳಿ. ಕಳ್ಳ ಹುಡುಗನಿಗೆ 1000 ಹೆಂಡ್ತಿರು. ಹುಡುಗ ಕಳ್ಳ ಹುಡುಗನಿಗೆ 1000 ಹೆಂಡ್ತಿರು. ಗೊತ್ತಿಲ್ವಾ? ನವಿಲ್ ಕಂಡ್ರ? ಅಲ್ಲ ಹಲಸಿನ ಹಣ್ಣೆ ಇರ್ಬೋದೇನೋ ಅದನ್ನು. ಅಲ್ಲ, ಕಳ್ಳ ಹುಡುಗ ಹಾ, ಹೆಂಡ್ತಿರು. ಪೊರಕೆನೆ ಸರ್, ಅದು ಮೂಲೆಯಲ್ಲಿ ಇರುತ್ತೆ. ಕೃಷ್ಣ ಇರ್ಬೇಕು. ಕೃಷ್ಣ ಒಂದ್ ಬೆಣ್ಣೆ ಕಳ್ಳ ಅಲ್ವಾ ಮೇಡಮ್? ಇಲ್ಲ, ಆಕ್ಚುಲಿ ಕೃಷ್ಣನಿಗೆ 16,000 ಹೆಂಡ್ರು ಅಂತ ಹೇಳ್ತಾರೆ. ಅಲ್ಲ, ಅದು 16,000 ಹೆಣ್ಮಕ್ಳನ್ನ ರಕ್ಷಣೆ ಮಾಡಿದ ಅಷ್ಟೇ ಅವನು. ಸಮಾಜ ಅವನಿಗೆ ಅದನ್ನ ಅಪಾರ್ಥ ಹಾಕ್ತು, ಅವನಿಗೆ ಹೆಂಡ್ರು ಅಂತ ಹೇಳಿ ಅದು ಪಟ್ಟ ಕಟ್ತು. ತಪ್ಪು ಅದು. ಅವ್ರಿಗಿರೋದು ಅದಲ್ಲ, ಅದು ಅವ್ರನ್ನ ರಕ್ಷಣೆ ಮಾಡಿದ ಅಷ್ಟೇ ಅದನ್ನ. ವೆಂಕೋ ಸರ್, ನೀವೇ ಹೇಳಿ. ಏನದು, ಯಾರ ಹುಡುಗವ ಬಲಾಟೆ ಕಳ್ಳವ? ಕಳ್ಳನೇ ಕೃಷ್ಣ. ಕಳ್ಳ ಕೃಷ್ಣ. ಕರೆಕ್ಟ್ ಸರ್, ಇನ್ನೊಂದಿದೆ. ಕೈ ಇಲ್ಲ, ಕಣ್ಣಿಲ್ಲ, ಮುಂದೆ ಹೋಗ್ತದೆ, ಬಾಯಲ್ಲಿ ನಾಲ್ಗೆ ಇಲ್ಲ, ಶಬ್ದ ಮಾಡುತ್ತೆ. ಒನ್ಸ್ ಅಗೇನ್. ಕೈ ಇಲ್ಲ, ಕಾಲಿಲ್ಲ, ಮುಂದೆ ಹೋಗ್ತಾನೆ, ಬಾಯಿಲ್ಲ, ಬಾಯಿಲ್ಲ, ನಾಲ್ಗೆ ಇಲ್ಲ, ಶಬ್ದ ಮಾಡ್ತಾನೆ. ಯಾರದು? ಗಂಟೆನ? ಇಲ್ಲ. ಕೈ ಇಲ್ಲ, ಕಾಲಿಲ್ಲ. ಅದೇ ನಾಲ್ಗೆ ಇದೆಯಲ್ಲ, ಅದಕ್ಕೆ ಶಬ್ದ ಮಾಡುತ್ತೆ. ಕಾರ ಕಾರ. ಎಷ್ಟು ಚೆನ್ನಾಗಿ ಮಾಸ್ಟರ್ಸ್ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಹೇಳ್ಬಿಡಿ ಉತ್ತರನ. ಸರ್, ಗಡಿಯಾರ. ಶಂಕ ಶಂಕ. ಪರವಾಗಿಲ್ಲಲ್ರಿ. ನೋಡಿ, ಕವಿಯ ಕಲ್ಪನೆ ಹೆಂಗಿರುತ್ತೆ ಅಂದ್ರೆ, ಸಾಮಾನ್ಯ ಜನರ ಬದುಕು, ಅವರ ಆಲೋಚನೆ ಕಲ್ಪನೆಗಳು ಯಾವ ತರ ಇರ್ತವೆ ಅಂತೆ, ಒಂದು ಗೂಢಾರ್ಥವನ್ನು ಹೆಂಗೆ ಸೆರೆ ಹಿಡಿದಿರ್ತಾರೆ ಅವರ ಪದಗಳಲ್ಲಿ. ಒಂದು ಹೊಸ ಪದ್ಯ ಇದನ್ನೇ ರಚನೆ ಮಾಡಿಟ್ಟಿರ್ತಾರೆ. ಅದನ್ನ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಗ್ರಾಮೀಣ ಕಲೆ ವರ್ಣಿಸಲೂ ಆಗಲ್ಲ, ಸಂಪೂರ್ಣ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದ್ರಲ್ಲಿ
ಹಾಸ್ಯ ಇರುತ್ತೆ, ಆನಂದ ಇರುತ್ತೆ, ಒಂಥರ ಏನೋ ಅದನ್ನ ಮಾತಾಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಹಿತ, ಎಲ್ಲಾ ನೋವುಗಳನ್ನ ಮರಿತಾ ಇರುತ್ತೆ ಆ ಕ್ಷಣಗಳು. ಅದ್ಭುತ. ನಮಸ್ತೆ. ಹೇಳೋಣ ಸರ್, ಆನ್ಸರ್ ಗೊತ್ತಾಗಿಲ್ಲ. ಹೇಳಿ. ನದಿ. ವಾವ್. ಕೈಯಿಲ್ಲ ಕಾಲಿಲ್ಲ, ಎಸ್ ಎಸ್ ಎಸ್, ಮುಂದ್ ಹೋಗ್ತಾ ಇರುತ್ತೆ ಬಟ್ ಬಾಯಿಲ್ಲ, ನಾಲಿಗೆ ಇಲ್ಲ, ತಪ್ಪಳ ಮಾಡುತ್ತೆ, ಸೌಂಡ್ ಬರುತ್ತೆ. ಅದಕ್ಕೆ ಹೇಳೋದು, 4 ಜನ ಸೇರಿದಾಗ ಒಂದು ಒಗಟುಗಳು ಗೊತ್ತಿರೋರು ಒಬ್ರಿಗೊಬ್ರಿಗೆ ಹೇಳ್ತಾರೆ, ಅದರಿಂದ ಬರುವಂತ ಆನ್ಸರ್ ತುಂಬಾ ಜ್ಞಾನ ಇರ್ತದಂತೆ. ಆ ಜ್ಞಾನ ಸಂಪಾದನೆ ಮಾಡ್ಬೇಕಾದ್ರೆ ಈ ತರ ಒಗಟುಗಳು ಬಲ್ಲವ್ರ ಹತ್ರ ನಾವು ತಿಳ್ಕೊಬೇಕಂತೆ. ಬಲ್ಲವರಿಂದ ಕಲಿತು ಅಂತಾರಲ್ವಾ, ಆ ರೀತಿ. ಎಸ್ ಸ್ನೇಹಿತರೆ, ಇಲ್ಲಿ ಕೆಲವ್ರು ಇದಾರೆ, ದಯವಿಟ್ಟು ನೀವು ಅನ್ಮ್ಯೂಟ್ ಆಗಿ ನಿಮ್ ಹೆಸರಾದ್ರೂ ಹೇಳಿ, ನೀವು ಎಲ್ಲಿಂದ ಮಾತಾಡ್ತಾ ಇರೋದು ಮಾತಾಡಿ. ಸವಿತಾ DP ಗೌಡ ಅಂತ ಇದೆ, ರತ್ನಾ B ಅಂತ ಇದೆ, ಅವ್ರು ಮಾತಾಡಿದ್ರೇನೋ. ರಶ್ಮಿ ಪೂಜಾರ್, ದಯವಿಟ್ಟು ತಾವು ಮ್ಯೂಟ್ ಮಾಡ್ಕೊಳ್ಳಿ. ನೀವೇ ಮ್ಯೂಟ್ ಮಾಡ್ಕೋಬಹುದಲ್ಲ ನಮ್ಮ? ಎಸ್ ಸರ್, ಬರುತ್ತೆ ಸರ್. ನೀವೇ ಆ ಮೈಕ್ ಚಿತ್ರದಲ್ಲಿ ಟಚ್ ಮಾಡಿದ್ರೆ ಅದು ವೈಟ್ ಆಗುತ್ತೆ, ಅವು ಮಾತಾಡಿದ್ರೆ ನೀವು ಕೇಳುತ್ತೆ. ಪಕ್ಕದಲ್ಲಿ ವಿಡಿಯೋ ಟಚ್ ಮಾಡಿದ್ರೆ ನಿಮ್ ಮುಖ ನಮಗೆ ಕಾಣುತ್ತೆ. ನೀವು ಯಾವೂರಿಂದ ಮಾತಾಡ್ತಿದ್ದೀರಿ? ಇವ್ರು ಕಂಟಿನ್ಯೂ ಮಾಡಮ್ಮ, ಯಾವ್ದೋ ಫೋನ್ ಬರ್ತಾ ಇದೆ, ನಾ ಮಾತಾಡ್ತೀನಿ, ಆಮೇಲೆ ಬರ್ತೀನಿ. ಎಸ್ ಸರ್, ಎಸ್ ಸರ್. ಮಮ್ಮ ನೀವ್ ಹೇಳ್ರಿ, ಕ್ವಶನ್ಸ್ ಕೇಳ್ರಿ, ಒಗಟು ಕೇಳ್ರಿ. ಹಲೋ, ಹೇಳ್ಬೋದಾ ಈಗ? ಎಸ್ ಎಸ್, ಹೇಳಿ ಹೇಳಿ. ತಾಯಿ ತರಕಿ, ಮಗಳು ಬೋಡಿ, ಮೊಮ್ಮಗಳು ಕಮ್ಮಗಡ್ಲೆ. ಪ್ರಯತ್ನ ಮಾಡಿ. ತಾಯಿ ತರಕಿ, ಮಗಳು ಬೋಡಿ, ಮೊಮ್ಮಗಳು ಕಮ್ಮಗಡ್ಲೆ. ಸರ್ ಹಲಸಿನಣ್ಣು, ಹಲಸಿನಕಾಯಿ. ಹೌದು, ಹಲಸಿನಣ್ಣು. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ಮಾತಾಡಿ. ಮೇಡಮ್, ಒಂದು ಇಂಗ್ಲಿಷ್ ಹೇಳ್ತಿದ್ರು, ಫ್ರಂಟ್ ಆಫ್ ದಿ ವುಮೆನ್, ಫ್ರಂಟ್ ಆಫ್ ದಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಅದು ನೆಟ್ ಇಶ್ಯೂ ಇಲ್ಲ, ಎಲ್ಲರೂ ಫ್ರಂಟ್ ಆಫ್ ದಿ ವುಮೆನ್, ಬ್ಯಾಕ್ ಆಫ್ ದಿ ಕೌ, ಫ್ರಂಟ್ ಆಫ್ ದಿ ವುಮೆನ್, ಫ್ರಂಟ್ ಆಫ್ ದಿ ವುಮೆನ್, ಬ್ಯಾಕ್ ಆಫ್ ದಿ ಕೌ, ಬ್ಯಾಕ್ ಆಫ್ ದಿ ಕೌ. ಆಮೇಲೆ ಅಲ್ಲ, ಫ್ರಂಟ್ ಆಫ್ ದಿ ವುಮೆನ್, ಬ್ಯಾಕ್ ಆಫ್ ದಿ ಕೌ, ಫ್ರಂಟ್ ಆಫ್ ದಿ ವುಮೆನ್. ಏನ್ ಗೆಸ್ ಮಾಡಿದ್ರ? ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ಗೊತ್ತಾಗ್ತಿಲ್ಲ ಮ್ಯಾಮ್, ಅದು ವಾಯ್ಸ್ ಬ್ರೇಕ್ ಆಗ್ತಿದೆ ನಮ್ಗೆ. ಈಗ ಹೇಳ್ತೀನಿ, ಉತ್ತರ ಇಲ್ಲ. ಫ್ರಂಟ್ ಆಫ್ ದಿ ವುಮೆನ್ ಅಂದ್ರೆ ವುಮೆನ್ಗೆ WOMEN ಅಲ್ಲ ಸ್ಪೆಲ್ಲಿಂಗು. ವುಮೆನ್ ಸ್ಪೆಲ್ಲಿಂಗ್ ಹೇಳಿ, WOMEN. ಅದು ಹೇಳ್ಬೇಕಿತ್ತು ನೀವು, ಸ್ಪೆಲ್ಲಿಂಗ್ ಅಲ್ಲಿ ಇದೆ ಉತ್ತರ ಅಂತ. ಓ ಹೌದಲ್ಲ, ಹೌದು. ಬ್ಯಾಕ್ ಆಫ್ ದಿ ಕೌ, COW ಕೌ. ಗೊತ್ತಾಯ್ತೆ ಮೇಡಮ್ ಇವಾಗ? ವುಮೆನ್ W, ಕೌ ಲಾಸ್ಟ್ ಬರ್ತದೆ W, ಅದು ಸ್ಪೆಲ್ಲಿಂಗ್. ಗೊತ್ತಾಯ್ತೆ ಮೇಡಮ್? ಎಸ್. ಏನಾಯ್ತಮ್ಮ ಈಗ ಇಷ್ಟೊತ್ತನ? ಯಾರ್ ಮಾತಾಡಿದ್ರಿ, ಏನ್ ಹೇಳಿದ್ರಿ ಹೊಸದು? ಸರ್ ನಿಮ್ಮ ಮನೆ ವಿಷಯಕ್ಕೆ ಬರ್ತೀವಿ ಸರ್. ಬನ್ನಿ, ಹೇಳಿ ಹೇಳಿ. ಅದು ಇಂಗ್ಲಿಷ್ ಅಲ್ಲಿ ಇದೆ, ಸ್ಪೆಲ್ಲಿಂಗ್ ಹೇಳ್ಬೇಕು. ನಿಮ್ಮ ಮನೆ ಸಂಬಂಧಪಟ್ಟಿದ್ದೇನೆ, ನಿಮ್ಮ ಮನೆ ಸಂಬಂಧಪಟ್ಟಿದ್ದೇನೆಯ ಫ್ರೆಂಡ್ ಸ್ಪೆಲ್ಲಿಂಗು, ಸ್ಪೆಲ್ಲಿಂಗ್ ಅಲ್ಲಿ ಬರ್ತದ, ಸ್ಪೆಲ್ಲಿಂಗ್ ಅಲ್ಲಿ ಬರುತ್ತೋ. ಫ್ರಂಟ್ ಆಫ್ ದಿ ವುಮೆನ್, ವುಮೆನ್ ಬರ್ಕೊಳ್ಳಿ, ಫ್ರಂಟ್ ಆಫ್ ದಿ ವುಮೆನ್, ಉಲನ್, ವುಮೆನ್, 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 WOMEN, ವುಮೆನ್. ಬ್ಯಾಕ್ ಆಫ್ ದಿ ಕೌ, ಬ್ಯಾಕ್ ಆಫ್ ದಿ ಕೌ, COW ಕೌ. ಕಾಮಧೇನು ಮೇಡಮ್? ಕಾಮದ, ಅದು ಹತ್ರ ಬಂದಿದ್ದೀರಾ, ಹತ್ರ ಬಂದಿದ್ದೀರಾ. ಸ್ವಲ್ಪ ಹತ್ರ ಬಂದಿದ್ದೀರಾ. ಭಯ, ಸ್ವಲ್ಪ ಹತ್ರ ಬರ್ತಿದ್ದೀರಾ. ವುಮೆನ್, ಫ್ರಂಟ್ ಆಫ್ ದಿ ವುಮೆನ್ ಸ್ಪೆಲ್ಲಿಂಗ್ ಬರ್ತದೆ, ಬ್ಯಾಕ್ ಆಫ್ ದಿ ಕೌ.
ಸ್ಪೆಲ್ಲಿಂಗ್. ಸರ್ ಮೇಡಮ್ ಹೇಳುತ್ತಲ್ಲ ಅಲ್ಲೇ ಡಬ್ಲ್ಯೂ ಅಂತ. ಅಲ್ಲ ಸಣ್ಣಗೌಡ್ರಿಗೆ ಹೇಳ್ತೇವೆ ನಾನೀಗ ಬಂದ್ ಕೇಳಿ ಸಣ್ಣಗೌಡ್ರಿಗೆ. ಸಣ್ಣಗೌಡ್ರು ಗೊತ್ತಾ ನಿಮ್ಗೆ? ಸಣ್ಣಗೌಡ್ರಿಗೆ ಫ್ರಂಟ್ ಆಫ್ ದಿ ವುಮೆನ್, ಬ್ಯಾಕ್ ಆಫ್ ದಿ ಕೌ. ಡಬ್ಲ್ಯೂ ಸ್ಪೆಲ್ಲಿಂಗ್ ಅಷ್ಟೇ, ಉತ್ತರ ಡಬ್ಲ್ಯೂ. ಹಿಂಗೆ ಸ್ಪೆಲ್ಲಿಂಗ್ ಬಂತಲ್ಲ. ಓಕೆ ಎಸ್ 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 ಎಸ್. ಓ ಹಿಂಗೆ ಎರಡು ಮಾಡಿರ ಅದನ್ನೇ, ಬಾರಿ ಕಲ. ಎಸ್ ಎಸ್. ಓಕೆ ಸರ್. ಮತ್ತೆ ಹೊಸಬ್ರು ಯಾರಾದ್ರೂ ಮಾತಾಡ್ತಾ ಇದಾರಾ? ಬಾಯ್ ಬಿಡ್ತಾ ಇದಾರಾ ಇಲ್ವಾ? ಸಂಗೌಡ್ರು ಸರ್ ಉತ್ತರ ಕರ್ನಾಟಕದ ಹೇಳ್ರಿ. ಒಂದ್ ಮೇಲಕ್ ಹತ್ತುತ್ತೆ ಒಂದ್ ಕೆಳಗಿಳಿತೈತೆ, ಏನು? ಮೇಲಕ್ಕೆ ಹತ್ತುತ್ತೆ ಒಂದ್ ಕೆಳಗೆ ಇಳಿಯುತ್ತೆ. ನಿಮ್ ಕಡೆ ಮೆಟ್ಟಿಲು. ಅಲ್ಲ ಮೇಡಮ್. ಅಂಕಲ್ರಾಟಿ. ಉಯ್ಯಾಲೆ ಉಯ್ಯಾಲೆ. ಅಲ್ಲಲ್ಲ ರೊಟ್ಟಿನಾ? ರೊಟ್ಟಿ ಅಲ್ಲ ಅಂಕಲ್ರಾಟಿ. ಜಾತ್ರೆಗಳಲ್ಲಿ ಮಕ್ಕಳನ್ನೆಲ್ಲ ಕೂರಿಸಿ ತಿರುಗಿಸ್ತಾರಲ್ಲ, ರಾಟೆ ಅದು ಆಗುತ್ತೆ ಸರ್. ರೊಟ್ಟಿ ಆಕ್ಚುಲಿ ರೊಟ್ಟಿ ಹೆಂಗಾಗುತ್ತೆ? ಒಂದ್ ತಟ್ಟಿ ಮೇಲ್ಕ್ ಹಾಕ್ತಿವಿ, ಒಂದ್ ಕೆಳಗಿಳಿತೀವಿ, ಒಂದ್ ಬೆಂದ್ ಮೇಲ್ ಕೆಳಗ್ ಹಾಕ್ತಿರ್ತೀವಲ್ಲ ಅದಕ್ಕೆ. ಅಂಚಲ್ಲಿ ಹೋಗುತ್ತೆ ಬರುತ್ತಲ್ಲ ಸರ್ ಅದಕ್ಕೆ. ಓಕೆ ಓಕೆ ಎಸ್. ನಮ್ಮ ಉತ್ತರ ಕನ್ನಡದವ್ರು ಯಾರಾದ್ರೂ ಸ್ವಲ್ಪ ಬಾಯ್ ಬಿಡಿ. ಯಾರಿದ್ದಾರೆ? ನನಗೆ ಕಾಣ್ತಾ ಇಲ್ವಲ್ಲ, ಯಾಕೆ ಇವ್ರು ಮಾಡ್ಕೊಂಡವ್ರ? ಗಿಡ್ಡ ಹುಡುಗ ಅಡ್ಡ ಬಿದ್ದಾನೆ, ಹೇಳಿ ಸರ್. ಬರ್ರಿ, ಹೆಂಗ ಹೋಗಿಬೇಕು ಕುಸ್ತಿ. ಯಾಸ್ ಬರ್ರಿ ಬರ್ರಿ ಬರ್ರಿ. ಅಡ್ಡ ಬಿದ್ದಾನೆ, ಗಿಡ್ಡ ಹುಡುಗ ಅಡ್ಡ ಬಿದ್ದಾನೆ, ಹೇಳಿ. ಬೇಗ ಬೇಗ ಪ್ರಯತ್ನ ಪಡಿ. ಲಟ್ಟಣಿಗೆನಾ ಮೇಡಮ್? ಎಲ್ಲ ಲಟ್ಟಣಿಗೆ ಯಾವಾಗ್ಲೂ ಅಡ್ಡ ಇರುತ್ತೆ, ಅದು ಮುದ್ದಾಗಲ್ಲ, ಅದೇ ಚಿಕ್ಕದಾಗಿರುತ್ತೆ. ಗ್ಲೂ ಕೊಡಿ ಮೇಡಮ್. ರುಬ್ಬುಕಲ್ಲು. ರುಬ್ಬುಕಲ್ಲು ಅಲ್ವಾ? ಹಚ್ಚಲು ಹಚ್ಚಲು ಹೇಳಿ. ಅದು ಹೊಸಲು ಹಿಂದಿಂದೆ ಮಾತ್ ಮಾತ್ರ ಆಡೋದಿಲ್ಲ. ಹಿಂದಿಂದೆ ಬರ್ತಾನೆ, ಮಾತ್ ಆಡೋದಿಲ್ಲ. ಪ್ರತಿಬಿಂಬ ಅಂದ್ರ? ಎಸ್ ಎಸ್ ಎಸ್. ನಾನೊಂದ್ ಹೇಳ್ತೀನಿ. ಅಂಕುಡೊಂಕಾದ ಬಾವಿ, ಶಂಖ ಚಕ್ರದ ಬಾವಿ, ಇನಿಕಿ ನೋಡಿದ್ರೆ ಹನಿ ನೀರಿಲ್ಲ. ಕಿವಿ 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 ಕರಿ ಎಣ್ಣೆನ ಮೇಲೆ ಕುಂತವನೆ ಕಪ್ಪಣ್ಣ, ನಮ್ಮನೆಗ್ ಬರ್ಬೇಡಣ್ಣ. ಕರಿ ಎಣ್ಣೆನ ಮೇಲೆ ಕುಂತಿರೋ ಕಪ್ಪಣ್ಣ, ನಮ್ಮ ಮನೆಗೆ ಬರ್ಬೇಡಣ್ಣ. ಕರಿ ಎಣ್ಣೆ ಮೇಲೆನಾ ಏಣಿ ಮೇಲೆನಾ? ಕರಿ ಎಣ್ಣ ಅಂದ್ರೆ ಕರಿ ಎಣ್ಣೆ. ಕರಿ ಎಣ್ಣನ ಮೇಲೆ ಕುಂತಿರೋ ಕಪ್ಪ ನಮ್ಮ ಮನೆಗೆ ಬರ್ಬೇಡ. ಕರಿ ಎಣ್ಣನ ಮೇಲೆ ಕುಂತ ಕಪ್ಪಣ್ಣ ನಮ್ಮ ಮನೆ ಬರ್ಬೇಡ. ಯೋಚನೆ ಮಾಡಿದ್ರೆ ತಕ್ಷಣ ಅವಳಿ ಇರುವೆ ಇಲ್ಲ. ಅಂದ್ರೆ ನಮ್ಮ ಮನೆ ಬರ್ಬೇಡ ಅಂತಂದ್ರೆ ಏನೋ ಇದೆ ಅಲ್ಲಿ ಅಂತ. ಅಷ್ಟೇ, ಸಿಂಪಲ್. ಚೇಳು ಇಲ್ಲ ಮೇಡಮ್. ಸೊಳ್ಳೆನಾ? ಹೇಳ ಮೇಡಮ್. ಶನಿ ಮಹಾತ್ಮ. ಬೇಡ ರೀ, ಅವ್ರದ್ದೆಲ್ಲ ಹೆಸರೇ ತೆಗಿಬೇಡಿ. ಅಲ್ಲ ಮೇಡಮ್, ಗಾದೆ ಇರೋದಂಗೆ. ಇಲ್ಲ ಇಲ್ಲ ಇಲ್ಲ, ತಪ್ಪಾಯ್ತು. ನಾನ್ ಹೇಳ್ತೀನಿ ನೋಡಿ. ಆಹಾ ಬಿಂಕದ್ ಸಿಂಗಾರಿ, ನಿನ್ ಮೈಯೆಲ್ಲ ಉರಿ. ಮೆಣಸಿನ್ಕಾಯಿ. ವೆರಿ ಗುಡ್. ಕೊಂಡಿ ಮಂಚ ಸರ್, ಕೊಂಡಿ ಮಂಚಣ್ಣ ದೂರ ಹೋಗಣ್ಣ. ಚೇಳು. ಅದೇ ಚೇಳು. ಕರೆಕ್ಟ್.
ಸರ್ ಹಗ್ಗ ಹಾಸ್ತೈತೆ, ಕೋಣ ಮಲ್ಗೈತೆ. ಕುಂಬಳಕಾಯಿ. ಕುಂಬಳಕಾಯಿ. ಅಗಲವಾದ ಮಾಳಿಗೆಗೆ ಒಂದೇ ಕಂಬ. ಬಾವಿ. ಇಲ್ಲ. ತೆಂಗಿನ ಮರ. ಇಲ್ಲ. ಎಸ್, ರಾಜು ಅವರು ಹ್ಯಾಂಡ್ ರೈಸ್ ಮಾಡಿದ್ರು, ಅವ್ರಿಗೆ ಅವಕಾಶ ಕೊಡೋಣ. ಮಾತಾಡಿ ರಾಜು ಅವರೇ. ಛತ್ರಿ ಇರಿ, ಇದಕ್ಕೆ ಉತ್ತರ ಕೊಟ್ಬಿಡ್ಲಿ. ಸರ್ ನಾವ್ ಹೇಳ್ರಿ. ಒಂದ್ ಸೆಕೆಂಡ್, ಅವ್ದೇನೋ ಹೇಳಿದಾರೆ, ಯಾವ್ದಾದ್ರು ಹೇಳ್ರಿ. ಅಗಲವಾದ ಮಾಳಿಗೆಗೆ ಒಂದೇ ಒಂದು ಕಂಬ. ಕರೆಕ್ಟ್. ಛತ್ರಿ. ಓಕೆ. ಎಸ್, ರಾಜು ಅವರೇ ಮಾತಾಡಿ, ನಿಮ್ಗೆ ಅವಕಾಶ. ಮಾತಾಡಿ. ಅಡಿಗೆಗೆ ಬೇಕು ಕರಿ ಚೆನ್ನ, ಹಬ್ಬಕ್ಕೆ ಬೇಕು ಬಿಳಿ ಚೆನ್ನ. ಬರೀ ಸುಣ್ಣನ ಚಣ್ಣಾರೆ? ಚೆನ್ನ. ಚಿನ್ನ, ಚಿನ್ನ, ಬಂಗಾರ, ಬಂಗಾರ. ಚಿನ್ನ. ಎಸ್. ಅಡಿಗೆಗೆ ಬೇಕು. ಮೆಣಸ. ಬೆಲ್ಲ. 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 ಹೇಳಿ ಇನ್ನೊಂದ್ಸರಿ. ಅಡಿಗೆಗೆ ಬೇಕು ಕರಿ ಚಿನ್ನ, ಹಬ್ಬಕ್ಕೆ ಬೇಕು ಬಿಳಿ ಚೆನ್ನ. ಹತ್ತಿ ಮೆಣಸು. ಕರಿಮೆಣಸು. ಕರಿಮೆಣಸ. ಇಲ್ಲ, ಎಳ್ಳು. ಒಂದು ಕರಿಮೆಣಸು ಒಂದು ಸರಿ ಮೇಡಮ್. ಹಬ್ಬಕ್ಕೆ ಬೇಕು ಬಿಳಿ ಚಿನ್ನ. ಎಳ್ಳು. ಬಿಳಿ ಎಳ್ಳ. ಬಿಳಿ ಎಳ್ಳು. ಎಳ್ಳು. ಹತ್ತಿ ಮೇಡಮ್. ಓಕೆ ಮೇಡಮ್. ಓಕೆ. ತಾವೆಲ್ಲಿಂದ ಮಾತಾಡ್ತಾ ಇರೋದು ರಾಜು ಸರ್? ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. ಬಾಳ ದೂರ ಇದ್ರಿಲ್ರಿಪ್ಪ ನೀವು? ಬೆಳಗಾಂ ಡಿಸ್ಟ್ರಿಕ್ಟ್ ಹತ್ತನೇ ತಾಲೂಕಾ ಪೂರ ಲಾಸ್ಟ್ ರೀ. ವಿಶಾಲಾಕ್ಷಿ ಅವ್ರ ವಿಶಾಲಾಕ್ಷಿ ಮೇಡಮ್ ಅವ್ರದಾರಲ್ಲ. ನಮ್ಗ ಹತ್ರ ಒಗ್ಗೂಡಿಸ್ತಾ ಇದ್ದಾರೆ. ಹುಬ್ಳಿಗ್ ಹತ್ರ. ಸಿದ್ರಪೇಟೆಗೆ ಬರ್ತಾ ಇದ್ದೀರಾ ರಾಜು ಜಿ? ಅದ ಪ್ಲಾನ್ ಮಾಡ್ತಾ ಇದೀನಿ ಸರ್. ಬನ್ನಿ, ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ, ಇಂತ ಅವಕಾಶ ಸಿಗುತ್ತೆ. ಕೇಳಿ ನೀವು ಕ್ವಶನ್ಸ್, ಒಗಟುಗಳನ್ನ ಬಿಡಿಸೋಣ, ಪ್ರಯತ್ನ ಮಾಡೋಣ. ಎಸ್, ಮತ್ತಾರು ಮಾತಾಡಿಲ್ಲ ಇಷ್ಟೊತ್ತನ, ದಯವಿಟ್ಟು ಅನ್ಮ್ಯೂಟ್ ಆಗಿ ಮಾತಾಡಿ. ಮಂಡ್ಯದವ್ರು ಯಾರು ಇವ್ರು? ಲೋಕೇಶ್. ಪ್ರಭಾ ಮೇಡಮ್ ಮಾತಾಡಿ. ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ. ಗಾಳಿ. ಗಾಳಿ ಮ್ಯಾಮ್. ಓಕೆ. ದುಂಡಾದ ನನ್ನ ಕಂಡರೆ ಎಲ್ಲರೂ ಒದಿತಾರೆ. ನನ್ನ ಕಂಡರೆ ಎಲ್ಲರೂ ಒದಿತಾರೆ. ಚಪ್ಲಿಯ. ಫುಟ್ಬಾಲ್. 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 ಮೇಡಮ್ ಇನ್ನೊಂದು ಹೋಗ್ತಾ ಇರ್ತೀನಿ. ಕಾಲಿಲ್ಲದ ಮಂಚ, ಬಡಗಿ ಮುಟ್ಟದ ಮಂಚ, ಕಾಲಿಲ್ಲದ ಮಂಚ, ನೀರೊಳಿರುವ ಮಂಚ, ನೀರೊಳಿದ್ದು ಎಡೆಗುಳ್ಳ ಮಂಚ. ದೋಣಿ. ದೋಣಿ. ಅದ್ರ ಮೇಲೆ ನಾನೇ ಆನ್ಸರ್. ಶ್ರೀಹರಿಯ ಮಂಚ. ಸೀಬೆಹಣ್ಣ. ಶೃಂಗಾರವಾಗಿರುವುದು ಶ್ರೀಹರಿಯ ಮಂಚ, ಬಡಗಿ ಮುಟ್ಟದ ಮಂಚ, ಕಾಲಿಲ್ಲದ ಮಂಚ, ಎಡೆಯುಳ್ಳ ಮಂಚ, ತೊಟ್ಲು. ಏನ್ ಮೇಡಮ್? ತೊಟ್ಟಿಲು ಅಲ್ಲ ಮೇಡಮ್. ಸ್ವಲ್ಪ ಇದು ಲಾಂಗ್ ಆಯ್ತು, ಅರ್ಥ ಮಾಡ್ಕೊಂಡ ಸ್ವಲ್ಪ ಇದಾಗ್ತಿದೆ. ಕ್ಷೀರ ಸಮುದ್ರದಲ್ಲಿ ಶ್ರೀಮಂತ. ನಾರಾಯಣ ಪವಡಿಸಿದ ಮಂಚ. ಕರೆಕ್ಟ್. ಅದಿನ್ನ ಆಗಿದೆ, ನಾನು ತುಂಡಾಕಿ ಇಷ್ಟ ಹೇಳಿದ್ದು, ಅದು ಒಗಟುತ್ತೆ. ಕಿರಿ ಮನೆಗೆ ಚಿನ್ನದ ಬೀಗ. ಏನ್ ಮೇಡಮ್? ಮಂಜುಳಾ ಮ್ಯಾಮ್ ಮಾತಾಡ್ತಿದ್ದಾರೆ, ಮಾತಾಡಿ ಮ್ಯಾಮ್. ಮೇಡಮ್, ಆಕಾಶದಾಗ ಆರೋಗಿಣಿ, ಊಟಕ್ಕೆ ಹೋಗನ್ ಬಾರೋಗಿಣಿ. ಬಾಳೆ ಎಲೆ ಮೇಡಮ್. ಕರೆಕ್ಟ್. ಓ ನೈಸ್. ಮಾಡ್ತಿದ್ರೆ ಮಾತಾಡಿ. ಎಸ್, ಮಾತಾಡಿ. ಒಗಟುಗಳಕ್ಕೆ ಹೇಳಿ. ಅಂಗಣ್ಣ ಮಂಗಣ್ಣ,
ಅಂಗಿ ಬಿಚ್ಕೊಂಡು ನುಂಗಣ್ಣ ಬಾಳೆಹಣ್ಣು ಬಾಳೆಹಣ್ಣು ನಾವು ಸ್ಕೂಲಿಂದ ಕೇಳ್ತಿದ್ದೀವಿ ಇದು. ಮೇಡಮ್, ಅಪ್ಪನ್ಗಿಂತ ಮಗನೇ ಮೊದ್ಲು ಹುಟ್ತಾನೆ. ಕೇಳಿಸ್ತಾ? ಕೇಳಿಸ್ತು, ಯೋಚನೆ ಮಾಡ್ತಾ ಇದೀವಿ ಏನಿರ್ಬಹುದು ಉತ್ತರ. ಮೇಡಮ್ ಗೇರಣ್ಣ, ಅಪ್ಪನ್ಗಿಂತ ಮಗನೇ ಮೊದಲು ಹುಟ್ತಾನೆ. ಇಲ್ಲ ಇಲ್ಲ, ಗೇರಣ್ಣ ಅಲ್ಲ. ಹುಟ್ಟಿರ್ಬೋದ ಮೇಡಮ್? ಹಾಲು ಹಾಲು ಮೇಡಮ್. ಇಲ್ಲ, ಹತ್ತತ್ರ. ಹೊಗೆ ಮೊದ್ಲು ಹೊಗೆ ಬರುತ್ತೆ, ಆಮೇಲೆ ಬೆಂಕಿ ಬರುತ್ತೆ. ವೆರಿ ನೈಸ್ ಮ್ಯಾಮ್. ಕಿರಿ ಮನೆಗೆ ಚಿನ್ನದ ಬೀಗ. ಮೂಗ್ಬಟ್ಟು. ಕರೆಕ್ಟ್ ಮೇಡಮ್, ಎಸ್ ಹೇಳಿ ಮ್ಯಾಮ್. ಅನ್ನ ಮಾಡಲಿಕ್ಕೆ ಬಾರದ ಅಕ್ಕಿ ನಾನ್ ಯಾರು? ಏಲಕ್ಕಿ. ಕರೆಕ್ಟ್ ಮೇಡಮ್. ಗುಡ್. ದುಂಡಾದ ಮುಖ ಉಂಟು ಮೇಡಮ್. ಎಸ್ ಸರ್. ಹಲೋ ಮೇಡಮ್. ಎಸ್ ಹೇಳ್ತಿದೆ, ಕೇಳ್ತಿದೆ, ಹೇಳಿ ಸರ್, ಹೇಳಿ ಸರ್. ದುಂಡಾದ ಮುಖ ಉಂಟು, ಶಬ್ದ ಉಂಟು, ಎಲ್ಲರಿಗೂ ನಾನು ಉಪಕಾರಿ, ಹಾಗಾದ್ರೆ ನಾನು ಯಾರು? ಗಡಿಯಾರ. ಹಾ, ಓಕೆ ಮೇಡಮ್. ನೈಸ್ ಸರ್. ಇನ್ನೊಂದು ನಾನೊಂದು ಕೇಳಿಯಾ? ಹಾ ಹೇಳಿ. ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು 12 ಮಂದಿಗೆ ಬಡಿಸುತ್ತಾನೆ. ನಾನು ಯಾರು? ಅದು ಗಡಿಯಾರನೇ ಮೇಡಮ್. ವೆರಿ ನೈಸ್. ನಾನೊಂದ್ ಹೇಳ? ಎಸ್ ಹೇಳಿ ಮಾ. ಮುಳ್ಳು 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 ಮರದಲ್ಲಿ ಮುತ್ತು ಮುತ್ತು ಕಾಯಿ. ಹಲಸಿನಕಾಯಿ. ಅಲ್ಲ ಅಲ್ವಾ? ಅಲ್ಲ ಮೇಡಮ್. ಅಲ್ಲ ಮೇಡಮ್. ಸೀತಾಫಲ ಮೇಡಮ್. ಅಲ್ಲ ಮೇಡಮ್. ಹೇಳಿ ಇನ್ನೊಂದ್ಸರಿ ಹೇಳಿ. ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತು ಕಾಯಿ. ಗುಲಾಬಿನ? ಗುಲಾಬಿ. ಇಲ್ಲ. ಉತ್ತರ ನೀವೇ ಮೇಡಮ್. ನಿಂಬೆ. ಓ ನೈಸ್ ಮೇಡಮ್, ಅಗಣಿ ಕೂಟದ ಮೇಲೆ ಅಪ್ಪೈ ಕೂತೋನೆ. ಅಗಣಿ ಗೂಟದ ಮೇಲೆ ಬೀಸೋಕಲ್ಲು. ಅಲ್ಲ 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 ಅಗಣಿ ಗೂಟದ ಮೇಲೆ ಅಪ್ಪೈ ಕೂತೋನೆ. ತೆಂಗಿನಕಾಯಿ. ಅಲ್ಲ. ದೀಪ. ಅಲ್ಲ ಸರ್. ಅಗ್ನಿ ಹೇಳು. ಚೆಂಚನೆ ಹೆಣ್ಣು ಇದ್ದವ್ರ ಮನೆಗ್ ಮಾತ್ರ ಹೋಗ್ತಾರೆ ಮೇಡಮ್ ಅವ್ರೆ. ಚೆಂಚಲೆಯ ಹೆಣ್ಣು ಇದ್ದವ್ರ ಮನೆಗ್ ಮಾತ್ರ ಹೋಗ್ತಾಳೆ. ಲಕ್ಷ್ಮಿ. ನಮ್ಮಿಬ್ಬರಿಗೂ ಗುಡ್ ಲಕ್ ಇವತ್ತು. ಹೊಲದಲ್ಲಿ ಹುಟ್ಟೋದು, ಹೊಲದಲ್ಲೇ ಬೆಳೆಯೋದು, ಉಳುವನ್ ಕಂಡು ನಗೋದು. ಗೊತ್ತಿರ್ಬೇಕು. ಇಲ್ಲ, ಅವ್ರು ಯಾಕೆ ಸ್ವಲ್ಪ ಬಿಸಿ ಇದಾರಂತೀನಿ ಅನ್ಸುತ್ತೆ ಮ್ಯಾಮ್. ಹೊಲದಲ್ಲೇ ಹುಟ್ಟೋದು, ಹೊಲದಲ್ಲೇ ಬೆಳೆಯೋದು, ಉಳುವನ ಕಂಡು ನಗೋದು. ಇದು ಕಳೆ ಇರ್ಬೋದಾ? ಬೆಳೆ. ಇಲ್ಲ. ಗರ್ತಿ ಹುಲ್ಲು. ಎಸ್, ನಾನ್ ಕಳೆ ಅಂತಂದ ಅದಕ್ಕೆ. ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ಹಾಕಿದ್ರೆ ಮಾಯ ಆಗುತ್ತೆ. ಎಸ್ ಮ್ಯಾಮ್. ನೆಕ್ಸ್ಟ್, ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ನಾನು ಯಾರು? ಅರಳುತ್ತೆ ಹೂವಲ್ಲ, ವೆಂಕಟರಮಣ ಸರ್ ಇಸ್ ರೈಟ್ ಆನ್ಸರ್. ನಾನು ಅವಾಗ್ಲೇ ಛತ್ರಿಗೆ ಒಂದ್ ಹೇಳಿದ್ದೆ. ಮಾಸ್ಟರ್ಸ್ ಮಾತಾಡ್ಬೋದು ಹೊಸಬ್ರು ಯಾರಾದ್ರೂ? ಬಸವರಾಜ್ ಸರ್ ಇದ್ದಾರೆ,
ಯಶೋಧ ಮ್ಯಾಮ್ ಇದ್ದಾರೆ. ದಯಮಾಡಿ ಎಲ್ಲರೂ ಮಾತಾಡಿ. ಮೇಡಮ್ ಸಾರಿ, ಟೈಮ್ ಆಯ್ತು, ಮತ್ತೆ ಮಾತಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ಸ್ ಇಷ್ಟೊತ್ತನ ಇದ್ದಕ್ಕೆ. ಎಸ್, ಹೊಸಬ್ರು ಯಾರಾದ್ರೂ ಮಾತಾಡಿದ್ರೆ ನಮ್ಮ ಇಲ್ಲ, ಹಸಿರು ಗುಂಪಲ್ಲಿ ಕೆಂಪಣ್ಣ ಕೂತೋನೆ. ಮಾನಸ ಹಸಿರು ಗುಂಪಲ್ಲಿ ಕೆಂಪಣ್ಣ ಕೂತೋನೆ. ಹಸಿರು ಗುಂಪಲ್ಲಿ ಕೆಂಪಣ್ಣ ಕೂತೋನೆ. ಕಲ್ಲಂಗಡಿ ಹಣ್ಣು. ಅಲ್ಲ ಅಲ್ಲ, ಕೆಂಪ್ ಮೆಣಸಿನ್ಕಾಯಿ. ಹಸಿರು ಗಿಡ. ಹಸಿರು ಗುಂಪಲ್ಲಿ ಕೆಂಪಣ್ಣ ಕೂತೋನೆ. ಮೇಡಮ್, ಹಸಿರು ಕೋಲಿಗೆ ಮುತ್ತಿನ ತುರಾಯಿ ನಾನ್ಯಾರು? ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಹಸಿರು ಕೋಲಿಗೆ ಮುತ್ತಿನ ತುರಾಯಿ ನಾನ್ಯಾರು? ಜೋಳ. ಕರೆಕ್ಟ್ ಮೇಡಮ್. ಸಿಕ್ಕಾಪಟ್ಟೆ ಚೇಳಕ್ಕೆ ಬಿರುದುಗಳು. ಸರ್ ಒಂದ್ ನಿಮಿಷ ಕಂಟಿನ್ಯೂ ಮಾಡಿ. ಪ್ರಭು ಅವ್ರು ಮಾತಾಡಿದ್ರ? ಇಲ್ಲ ಸರ್. ಪ್ರಭಾನ್ ಅವರು. ಪ್ರಭಾ. ಓಕೆ. ಯಾವ ಊರು ಮೇಡಮ್ ತಮ್ದು? ಪ್ರಭಾ ಮೇಡಮ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹುಬ್ಬಳ್ಳಿ. ಹುಬ್ಬಳ್ಳಿ, ಓಕೆ. ಉತ್ತರ ಕನ್ನಡ. ಯಾರು ಹುಬ್ಬಳ್ಳಿ? ಹೌದು. ಹುಬ್ಬಳ್ಳಿಯಲ್ಲಿ ಎಲ್ಲಿ ಮೇಡಮ್? ನವನಗರ. ನವನಗರ. ನಾನು ರವಿನಗರ. ರವಿನಗರ. ಚಿತ್ರಬಿಟ್ಟಿಗೆ ಬರ್ತೀರಾ? ಇಲ್ಲ ಇಲ್ಲ. ಎಸ್, ದೀಪಾ ಶ್ರೀನಿವಾಸ್ ಮೇಡಮ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ? ಮೇಡಮ್ ಸರ್, ನಾವು ಚಿತ್ರದುರ್ಗದಿಂದ ಗಿರಿಯಮ್ಮನಹಳ್ಳಿಯಿಂದ ಮಾತಾಡ್ತಿದ್ದೀವಿ ಸರ್. ಹಿರಿಯಮ್ಮನಹಳ್ಳಿ, ಓಕೆ ಓಕೆ. ಏನಾದ್ರು ಹೇಳಿದ್ರಾ ಮೇಡಮ್ ತಾವು? ಹೌದ್ರಾ? ಗುಡ್ ಗುಡ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಯಾರಿಗಾದ್ರೂ ಒಂದು ಶೋಭಾನೆ ಪದ ಬರ್ತಾ? ಯಾರಿಗಾದ್ರೂ ಒಂದು, ಅಟ್ಲೀಸ್ಟ್ ಇನ್ನೊಂದು 6 ನಿಮಿಷ ಇದೆ ಅಷ್ಟೇ. ಶೋಭಾನೆ ಪದ ಆಗ್ಲಿ, ಗೀಗಿ ಪದ ಆಗ್ಲಿ, ಅಥವಾ ಯಾವ್ದೋ ಜಾನಪದ ಯಾವ್ದಾದ್ರು ಬರ್ತಾ? ಚಿತ್ರಗೀತೆ ಅಥವಾ ವಿಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ? ನಾನು ಹೇಳ್ತೀನಿ ಸರ್. ಓಕೆ, ವೆಲ್ಕಮ್ ಸರ್, ಬನ್ನಿ ಹೇಳಿ. ನಮ್ಮ ಮಾಸ್ಟರ್ ನೋಡಿ 82ರಲ್ಲಿ ಏನ್ ಉತ್ಸಾಹ ಇವ್ರಿಗೆ, ವಾವ್. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಒಂದೆಲೋ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಒಂದೆಲೋ. ಇಂದು ನಾಳೆನ್ನುತ್ತ ಕಾಲನ ಮಂದಿರವ ಬೊಗಬೇಡಲೋ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಒಂದೆಲೋ. ತನುವು ಚಿರವೆಂದರಿತೆಯ ಕಾಲಾನುದಯಾಮಯನೆಂಬೆಯ. ತನುವಿಡಿದ ದೇಹಗಳ ಕಾಲಂ ಗುಣಿಸುವನೆಂಬುವನರಿಯೆಯ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಹೊಂದೆಲೋ. ಇಂದು ನಾಳೆನ್ನುತ್ತ ಕಾಲನ ಮಂದಿರವ ಪೊಗಬೇಡಲೋ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಒಂದೆಲೋ. ವಾರದಿಯ ತೆರ ಪರಿಯಲಿ ತನು ತೋರುವುದು ನಿಜವೆನುತ್ತಲಿ. ಸಾರುತಿಹ ಶ್ರುತಿ ನುಡಿಗಳನ್ನು ಸುವಿಚಾರದಿ ಮನದಲ್ಲಿ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಹೊಂದೆಲೋ. ಗುರುವರನ ಕೃಪೆಯಿಲ್ಲದೆ ಪರತರದ ಸುಖವೋ ಸಿಗುವುದೇ. ಗುರುವು ದೊರೆತ ಕ್ಷಣದಿ ಪಾದಕ್ಕೆರಗಿ ಬೇರೆಂಬಗೆಯದೆ. ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಹೊಂದೆಲೋ. ಮೊದಲು ಮುನಿಗಳು ಜವದಲ್ಲಿ ಗುರುಪದವ ಹೊಂದುತ ಮನದಲ್ಲಿ. ಸದಮಲದವರ ಮಂತ್ರ ಪಠಿಸುತ್ತ ಮುದವನಾಂತವ ಜಗದಲ್ಲಿ. ಇಂದು ನಾಳೆನ ಬೇಡಲು ನೀನಿಂದೆ ಗುರುಪದ ಹೊಂದೆಲೋ. ಎಲ್ಲ ಕೆಲಸವ ದೂಡೆಲೋ ಗುರುವಲ್ಲಭನ ಕೃಪೆ ಪಡೆಯಲು. ಎಲ್ಲ ಕೆಲಸವ ದೂಡಲು ಗುರುವಲ್ಲಭನ ಕೃಪೆ ಪಡೆಯಲು.
ಸಲ್ವ ಗುರು ಬಸವಂತನು ಸುರಿದ ಸೊಲ್ಲಿದೆನ್ನುತ್ತ ತಿಳಿಯಲು ಇಂದು ನಾಳೆನ ಬೇಡಲೋ ನೀನಿಂದೆ ಗುರುಪದ ಹೊಂದೆಲೋ. ಧನ್ಯವಾದಗಳು ಸರ್ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಆಗಿತ್ತು ನಿಮ್ಮ ಅದ್ಭುತವಾದ ಗಾಯನ. ಈ ವಯಸ್ಸಿನಲ್ಲಿ ಕೂಡ ನೆನ್ಪಿಟ್ಕೊಂಡು ಯಾವ ತರ ಹೇಳ್ತಾ ಇದ್ರಲ್ಲ, ಅಭಿನಂದನೆಗಳು. ಯಾರು ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಯಾರದು? ಏನ್ ಸರ್? ನೀವೇ ಅನ್ಮ್ಯೂಟ್ ಆಗ್ಬಹುದು, ಮಾತಾಡಿ. ಯಾರದು? ಯಾರು? ಮಂಜುಳಾ Yes, sir. ಬೀಳ್ನೂರು ಸರ್. ಮಂಜುಳಾನಾ? ಹಾ, ಎಸ್ ಮಾತಾಡಿ ಮೇಡಮ್, ವೆಲ್ಕಮ್. ಏನ್ ಸರ್? ಹ್ಯಾಂಡ್ ರೈಸ್ ಮಾಡಿದ್ರಾ? ಅನ್ಕೊಂತೀನಿ ಮ್ಯಾಮ್. ಇಲ್ಲ ಫಸ್ಟೇ ಮಾಡಿದ್ದೆ ಓಕೆ ಓಕೆ. ಸ್ಟಾರ್ಟಿಂಗ್ ಅಲ್ಲಿ. ಎಸ್, ಥ್ಯಾಂಕ್ ಯು ಮೇಡಮ್. ಟೈಮ್ ಆಗ್ತಾ ಬಂತು, ಇನ್ 2 ನಿಮಿಷ ಇದೆ. ನೆಕ್ಸ್ಟ್ ಮುಂದಿನ ಒಂದು ತಯಾರಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸೋಮವಾರ, ಇವತ್ತು ನಮ್ದು 19ನೇ ದಿನ, ಸೋಮವಾರ 20, ಮಂಗಳವಾರ ಈ ಸೆಷನ್ ಮುಗಿಯುತ್ತೆ. ಈ ಒಂದು ಸಂಚಿಕೆ ಮುಂದಿನ ತಿಂಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಳಗೆ ನೀವು ಏನೇನ್ ಪ್ರಿಪೇರ್ ಆಗಿರ್ಬೇಕು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಎಕ್ಸ್ಟ್ರಾ ಒಂದು ಎಕ್ಸರ್ಸೈಸ್ ರೆಡಿ ಮಾಡ್ಕೋಬೇಕು. ಪ್ರತಿದಿನ ಬುಕ್ಸ್ ಅನ್ನು ಇಟ್ಕೊಂಡು ಕೂರ್ಕೋಬೇಕಾಗುತ್ತೆ, ಪೆನ್ ಇಟ್ಕೊಂಡು. ನಿಮ್ಗೆ ಏನೇನ್ ಟಾಸ್ಕ್ ಕೊಡ್ತೇನೆ ಅಂತಂದ್ರೆ, ನೀವು ಬಾಲ್ಯದಲ್ಲಿ ಇದ್ದಾಗ ಕಲ್ತಂತ ಪ್ರತಿಯೊಂದನ್ನು ಕೂಡ ಮೂಲಾಕ್ಷರಗಳಿಂದ ಹಿಡಿದು ಸ್ವರಗಳು, ವ್ಯಂಜನಗಳು, ಋಸ್ವರ, ದೀರ್ಘ ಸ್ವರ, ಅನುನಾಸಿಕಗಳು, ಯೋಗವಾಹಕಗಳು, ಇವೆಲ್ಲವನ್ನು ತತ್ತಿನಲ್ಲಿ ವ್ಯಾಕರಣ ಕಂಪ್ಲೀಟ್ ಬರುತ್ತೆ. ಗೋಕರ್ಣಕ್ಕೆ ಹೋಗಿ ಎಂತರ ಮನ್ಯಾಗ ಸೀಕರಣಿ ಉಣ್ಣೋದು ವ್ಯಾಕರಣ ಅಲ್ಲ, ಅರ್ಥವತ್ತವಾಗಿ ಏನಿರುತ್ತೆ ಅದನ್ನ ತರಬೇಕಾಗತ್ತೆ. ಮತ್ತೆ ಗ್ರಹಗಳು, ನಕ್ಷತ್ರಗಳು, ತಿಥಿಗಳು, ದಿಕ್ಕುಗಳು, ಕಾಲಗಳು, ಅಯನಗಳು, ದೇಶಗಳು, ದೇಶದ ಜಿಲ್ಲೆಗಳ ಹೆಸರು, ರಾಜ್ಯಗಳ ಹೆಸರು, ರಾಜ್ಯದೊಳಗ ಜಿಲ್ಲೆಗಳ ಹೆಸರು, ಜಿಲ್ಲೆಗಳಲ್ಲಿ ನಿಮ್ಮದು ಯಾವುದು ಜಿಲ್ಲೆ, ಅದರಲ್ಲಿ ನಿಮ್ಮ ತಾಲೂಕುಗಳು ಎಷ್ಟಿದಾವೆ, ನಿಮ್ಮ ತಾಲೂಕಿನಲ್ಲಿ ಎಷ್ಟು ಊರುಗಳಿದಾವೆ, ನಿಮ್ಮ ಹಳ್ಳಿ ಯಾವುದು, ನಿಮ್ಮ ಹಳ್ಳಿಯ ವಿಶೇಷತೆ ಏನು, ನಿಮ್ಮ ಮನೆಯ ಹೆಸರು, ಮನೆಯ ಹೆಸರಿನ ವಿಶೇಷತೆ ಏನು, ನಿಮ್ಮ ಹೆಸರು ಏನು, ನಿಮ್ಮ ಹೆಸರಿನ ವಿಶೇಷತೆ ಏನು, ಆ ಹೆಸರಿನವ್ರು ಯಾರಾದ್ರೂ ಸಮಾಜದಲ್ಲಿ, ಇತಿಹಾಸದಲ್ಲಿ ಆ ಹೆಸರಿನವ್ರು ಇದಾರೆ ಹೆಂಗ, ನಿಮ್ಮ ಹೆಸರಿನವರು ಅವ್ರು ಏನು ಪ್ರಭಾವ ಬೀರಿದ್ದಾರೆ ಸಮಾಜದಲ್ಲಿ ಆಧ್ಯಾತ್ಮಿಕವಾಗಿ, ಹಂಗಾರ ಅವ್ರಂತ ಪ್ರಭಾವ ನಿಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಐತಿ. ಉದಾಹರಣೆಗೆ ಒಂದ್ ಹೆಸರಿನಲ್ಲಿ ರಾಮ ಅಂತ ಹೆಸರಿದ್ರೆ, ಆ ರಾಮ ಎಷ್ಟು 100% ಅವನು ತಗೊಂಡಿದ್ದಾದ್ರೆ, ಹಂಗಾರೆ ನಾನು ರಾಮ, ನನ್ನಲ್ಲಿ ಅವನ ಗುಣಗಳಲ್ಲಾಗ್ಲಿ, ಕೆಲಸಗಳಲ್ಲಾಗ್ಲಿ, ಸಮಾಜ ಸೇವೆಗಳಲ್ಲಾಗ್ಲಿ ಎಷ್ಟು ಪರ್ಸೆಂಟ್ ಇದೆ ನನ್ನಲ್ಲಿ. ಹಂಗಾರೆ ಆ ರಾಮನ ಹೆಸರಿಗೆ ತಕ್ಕಂಗೆ ನಾನು ಎಷ್ಟು ಹತ್ರ ಆಗ್ತಾ ಇದ್ದೀನಿ, ಅವ್ರಿಗೆ ಎಷ್ಟು ಬದಲಾವಣೆ ಆಗ್ಬೇಕಾಗಿದೆ ಅಥವಾ ಆಗಿದ್ದೀನಿ. ಇದೆಲ್ಲನ್ನ ಸ್ವಲ್ಪ ಕೆದಕ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಹಂಗಂತ ಯಾರು ಅನ್ಯತಾ ಅದನ್ನ ತಪ್ಪು ಅಂತ ತಿಳ್ಕೋಬಾರ್ದು. ನೋಡ, ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆಯನ್ನ, ಸಾಮರ್ಥ್ಯವನ್ನ, ಶಕ್ತಿಯನ್ನ, ನಿಮ್ಮಲ್ಲಿರ್ತಕ್ಕಂಥ ಹೊಳಪನ್ನ ಹೊರಗಡೆ ಜಗತ್ತಿಗೆ ತರತಕ್ಕಂತ ಒಂದು ಸಣ್ಣ ಪ್ರಯತ್ನ ಅಂತ ಅಷ್ಟೇ ಹೇಳ್ಬೋದು ಸ್ನೇಹಿತರೆ. ಇದು ಮುಂದಿನ ದಿನಗಳಲ್ಲಿ ನಡೀತೆ. ಇವೆಲ್ಲವೂ ನಿಮಗೆ ಕ್ಲೂ ಕೊಡ್ತಾ ಇದ್ದಾನೆ, ಏನೇನು ನೀವು ಸಿದ್ಧರಾಗಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ್ಲಿಂದಾನೇ ಸಣ್ಣದೊಂದು ಈಗ ಆಲ್ರೆಡಿ ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲವೂ ರೆಕಾರ್ಡ್ ಆಗಿದಾವೆ. ಅಕಾಸ್ಮಿಕ್ ರೆಕಾರ್ಡ್ ಅಂತ ಹೇಳ್ತಾರಲ್ಲ, ನೀವು ಬಾಲ್ಯದಿಂದ ಉದಾಹರಣೆ ಹೇಳ್ಬೇಕಂದ್ರೆ 1 ವರ್ಷ ಅಂದ್ರೆ 12ನೇ ತಿಂಗಳಿಂದ ಅಥವಾ 6 ತಿಂಗಳಿಂದ ನೀವ್ ಏನ್ ನೋಡಿದಿರಿ, ಕೇಳಿದಿರಿ, ಕಲ್ತಿದಿರಿ, ಅವೆಲ್ಲವೂ ಫೀಡ್ ಆಗಿದಾವೆ ನಿಮ್ ಕಂಪ್ಯೂಟರ್ನಾಗೆ. ಬಟ್ ರಿಪೀಟ್ ಮಾಡ್ಬೇಕಾಯ್ತು. ಅದು ಧೂಳ ಕಟ್ಟಿದೆ, ಸ್ವಲ್ಪ ಮೇಲ್ಗಡೆ ವರ್ಷದ ಸಾಕು ಪಟ್ ಅಂತ ಹೊಳೆಯುತ್ತೆ. ಹಂಗೆ ಅವೆಲ್ಲವೂ ರೆಕಾರ್ಡ್ ಆಗಿದಾವೆ. ಅದನ್ನ ಸ್ವಲ್ಪ ಕೆದಕ್ಬೇಕಷ್ಟೇ. ನೀವು ಎಲ್ಲದೂ ಗೊತ್ತಿರುತ್ತೆ ನಿಮ್ಗೆ, ಅಲ್ಲಿಂದ ಇಲ್ಲಿ ಮಟ್ಟ ಬಂದದ್ದು. ಅದನ್ನ ಕೆದಕ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಅದಕ್ಕೆಲ್ಲರೂ ಕೂಡ ಧ್ಯಾನಕ್ಕೆ ಕುಂದಿಟ್ಕೊಳ್ಳಿ. ಧ್ಯಾನಕ್ಕೆ ಕುಂತಾಗ ನಿಮ್ಮ ಬಾಲ್ಯಕ್ಕೆ ಹೋಗ್ರಿ, ರಿವರ್ಸ್ ಹೋಗ್ರಿ. ಈ ಉದಾಹರಣೆಗೆ ನಿಮ್ಗೆ ನನಗೆ 54 ವರ್ಷ ಅಂದ್ರೆ, ನಾ ಧ್ಯಾನಕ್ಕೆ ಕುಂತೆ ಅಂದ್ರೆ ಒಂದಿನ ಹಂಗೆ ಸುಮ್ನೆ ಹಿಂದಕ್ಕೆ ಹೋಗೋದು. ಹೋದ್ನೇ ವರ್ಷ ಹೆಂಗಿದ್ದೆ, ಅದ್ರ ಹಿಂದ್ ವರ್ಷ, ಅದ್ರ ಹಿಂದಕ್ಕೆ ಹೋದಾಗ ಮಕ್ಕಳಾಗಿದ್ದು, ಮದುವೆ ಆಗಿದ್ದು, ಮದುವೆ ಸಂದರ್ಭ ನೆನ್ಸ್ಕೆ ಮಾಡಿಟ್ರೆ ಹಿಂಗೆ ಇರ್ಬೇಕಂತ ಅನ್ಸ್ತಾ ಇತ್ತಲ್ಲ. ಎಸ್, ಹಂಗೆ ಹಿಂದ್ಕೆ ಯಂಗ್ ಆಗಿದ್ದಾಗ, ಹುಡುಗರಾಗಿದ್ದಾಗ, ನಾ ಹುಡುಗಿ ಆಗಿದ್ದಾಗ, ನಾವು ಬಾಲ್ಯದಲ್ಲಿ ಆಟ ಆಡ್ತಕ್ಕಂಥದ್ದು, ಕುಂಟಾಟ ಆಡ್ತಿದ್ವಿ, ಕುಂಟ ಬಿಲ್ಲೆ ಆಡ್ತಿದ್ವಿ, ಹಗ್ಗದ ಆಟ ಆಡ್ತಿದ್ವಿ, ಮರ್ಕೋತಿ ಆಡ್ತಿದ್ವಿ, ಹುಣ್ಸಿಕಾಯಿ ತಂದು ಚಿಗಳಿ ಮಾಡ್ಕೊಂಡ್ ತಿನ್ನೋದು. ವಾವ್, ಅದನ್ನೆಲ್ಲ ನೆನ್ಪು ಮಾಡ್ತಾ ಹಿಂದಕ್ಕೆ ಹೋಗಿ ಅದೆಲ್ಲದು ಆಟೋಮೆಟಿಕ್ ತಾನೇ ಫ್ಲಾಶ್ ಬ್ಯಾಕ್ ಬಂದ್ಬಿಡುತ್ತೆ. ಅವಾಗ ನಾನು ಏನ್ ಕೇಳಿದ್ರೆ ಹೇಳ್ತೀನಿ, ಈ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಸೋಮವಾರ, ಮಂಗಳವಾರಕ್ಕೆ ಈ ಸೆಷನ್ ಮುಗಿಯುತ್ತೆ ಎಂಬುದು, ಮತ್ತು ಮುಂದಿನ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸಮಯ ಆಯ್ತು. ಯಾರಾದ್ರೂ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಆಗಿ ಮಾತಾಡ್ಬೋದು, ಒಬ್ಬೊಬ್ಬರಾಗಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್ ಮೇಡಮ್. ಅದ್ಭುತವಾಗಿ ಒಗಟುಗಳ ಬಗ್ಗೆ ಎಲ್ಲ ಓಡಿಸಿ, ಎಲ್ಲರೂ ಒಬ್ರಿಗೆ ಗೊತ್ತಿದ್ರೆ ಒಬ್ರಿಗೆ ಗೊತ್ತಿರಲ್ಲ, ಎಲ್ಲರೂ ಹಂಚ್ಕೊಂಡ್ವಿ. ನಮಗ್ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳಿದ್ವಿ, ಬೇರೆಯವ್ರಿಗೆ ಗೊತ್ತಿರೋದನ್ನ ನಾವು ತಿಳ್ಕೊಂಡ್ವಿ. ತುಂಬಾ ಹಂಚಿಕೆ ಆಯ್ತು ಸರ್, ವಿಷಯ ಹಂಚಿಕೆ ಅಂತ ಅನ್ಕೊಳ್ಳೋಣ.
ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡಿ, ಏನ್ ಅನ್ಸ್ತಾ ಇದೆ ಇವತ್ತಿನ ಸೆಷನ್? ಈ ತರ ಮಾಡಿದ ಪ್ರಯತ್ನ ಮಾಡ್ಬೋದಾ? ಚೆನ್ನಾಗಿರುತ್ತಾ ಹೇಗೋ? ಚೆನ್ನಾಗಿತ್ತು. ಎಸ್. ಮತ್ತೆ ಬೇರೆಯವ್ರು ಮಾತಾಡಿ, ದಯವಿಟ್ಟು ಎಲ್ಲರೂ ಮಾತಾಡಿ. ನಮಸ್ತೆ ಸರ್. ಈ ನಾನು ಒಗಟುಗಳು ಹಾಲಿಡೇ ಕನಗೌಡ್ರೆ, ಈ ಒಗಟುಗಳು ಇದೆಯಲ್ಲ, ಒಬ್ರು ಮಾತಾಡಿ. ವೇದಾವತಿ ಮೇಡಮ್ ಒಬ್ರು ಮಾತಾಡಿ, ನೀವೇ ಮಾತಾಡಿ ವೇದಾವತಿ ಮೇಡಮ್. ಈ ಒಗಟುಗಳು ಎಸ್. ಈ ಸಾಹಿತ್ಯದ ರೀತಿಯಲ್ಲಿ ಒಂದು ಹಾಸ್ಯ ರೀತಿಯಲ್ಲಿ ಹಾಡು ತರ ಹಾಡಿದ್ರುನು ಚೆನ್ನಾಗಿದ್ದಿರೋದು. ಒಗಟುಗಳನ್ನ ಹಾಡ್ಲಿಕ್ಕೆ ಬರಲ್ಲ ಮೇಡಮ್, ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಕೆದಕಬೇಕಾಗುತ್ತೆ. ಒಳಗಡೆ ಗೂಢಾರ್ಥ ಅಡಗಿರುತ್ತೆ. ಅದನ್ನ ಹೊರಗೆ ತೆಗಿಬೇಕು ಅಂದ್ರೆ ಹಾಡಿನಲ್ಲಿ ಅದು ವರ್ಣನೆ ಬರಲ್ಲ. ನಾನು ತುಂಬಾ ವರ್ಷದಿಂದ ನಾನು ಹೋದ್ವಾರನೇ ಅದನ್ನ ನೆನ್ಸ್ಕೊಂಡೆ. ಒಂದು ಹಾಡು ಬರ್ತಿತ್ತು, ಏನಂತ ಇದೆ ಅದು, ಒಂದು ಬಲೆ ಬಸವ ಪಿಕ್ಚರ್ದ ಏನೋ ಈ ತರ. ಕಂಡೇನು ಚೆಲುವ ನಂಜಾಣತನವ ಕೇಳೇನು ಬಸವ, ಈ ತರ. ಒಬ್ಬನ ಹಾಸಿದ್ದೆ, ಒಬ್ಬನ ಒದ್ದಿದ್ದೆ, ಒಬ್ಬನ ಕರ್ಕೊಂಡು ಒಳಗೋದೆ ಚೆಲುವ. ಅವಾಗ ಅವ್ನ್ ಕೇಳ್ತಾನೆ, ಏಯ್ ಯಾವನ ಹಾಸಿದ್ದೆ, ಯಾವನ ಒದ್ದಿದ್ದೆ, ಯಾವನ ಕರ್ಕೊಂಡು ಒಳಗೋದೆ ಚೆಲುವೆ ಅಂತ. ಆಗ ಅವಳು ಹೇಳ್ತಾಳೆ, ಹಾಸಿಗೆ ಹಾಸಿದ್ದೆ, ಕಂಬಳಿಯ ಒದ್ದಿದ್ದೆ, ತಲೆದುಂಬ ಎಳ್ಕೊಂಡು ಮಲಗಿದ್ದೆ ಚೆಲುವ. ನೋಡಿ ಎಷ್ಟು ಸೂಪರ್ ಆಗಿದೆ. ಕೇಳೇನು ಬಸವ ಅಂತ. ಈ ತರ ಒಂದು ಸ್ವಲ್ಪ ಕಲೆಕ್ಷನ್ ಮಾಡಿ ಒಂದ್ ದಿವಸ ಅದು ಹೇಳ್ಬೋದು, ಸಾಗು ಮಾಡ್ಬೋದು ಮೇಡಮ್. ಇನ್ನೊಂದು ಆ ಪ್ರಭಾಕರ್ ಮತ್ತೆ ಇನ್ನೊಬ್ರು ಯಾರೋ ಅಭಿನಯದ ಒಂದು ಚಿತ್ರ ಇದೆಯಲ್ಲ, ಅದು ಕಣ್ಣು ಮೂಗು ಬೈತಲೆಯೇ ಊರಿಗೆ ದಾರಿ ಅಂತ ಹೇಳ್ಬಿಟ್ಟು ಅದೊಂದು ಚೆನ್ನಾಗಿದೆ ಹಾಡೋದು. ಸಿನಿಮಾ ಗೀತೆ, ಚಿತ್ರಗೀತೆ ಅದು. ಹೊಸದಂದ್ರೆ ನಂಗೆ ಗೊತ್ತಿಲ್ಲ ನೋಡಿ. ಇಂಥವು ಹಳೆವೆಲ್ಲ ನಾನು. ಎಸ್ ಮೇಡಮ್, ಅದೇ ನಾ ಮುಂದಿನ ಒಂದು ಫೀಚರ್ ಬಗ್ಗೆ ಹೇಳಿದೆ ಮೇಡಮ್, ಇದೆಲ್ಲ ಪ್ರಯತ್ನ ಪಡ್ಬೋದಲ್ಲ. ನೀವು ಇದು ಹೇಳಿದ್ರಲ್ಲ, ನಕ್ಷತ್ರ ರಾಶಿ ಅವು ಇವು ಅವೆಲ್ಲನೂ ಮಾಡ್ಬೋದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಆಸೆ ಇತ್ತು ಅದು. ಎಸ್ ತಮ್ಮ ಕಡೆಯಿಂದ ಇಂಗ್ಲಿಷ್ ನಲ್ಲಿ ಮತ್ತೆ ಟ್ರೈ ಮಾಡೋಣ ಮೇಡಮ್. ನಿಜ, ನಾನು ಈ ನಡುವೆ ನಾನು ಅನ್ಕೊಂಡಿದ್ದೆ ಹೆಂಗೂ ಬಂದ್ಬಿಡುತ್ತೆ ನೋಡಿ. ಯೂನಿವರ್ಸ್ ಲಿಂಕ್ ಆಗುತ್ತೆ ಮೇಡಮ್. ಅದು ಯೂನಿವರ್ಸ್ ಲಿಂಕ್, ಅದು ನನ್ಗಾಗೋದಿಲ್ಲ, ಬೇರೆಯವ್ರಿಗೆ ಇಷ್ಟೆಲ್ಲ ಆಗೋಗ್ತದೆ ನೋಡಿ. ನಾನು ಕೇಳ್ಕೊಂಡ್ರೆ ಅದು ಆಗ್ತಾ ಇಲ್ಲ. ಆಗುತ್ತೆ. ನಂದ ಮೇಡಮ್, ತಮ್ಗೆ ಅವಕಾಶ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ ನಾನು ಇವತ್ತು ಹಾಲಿಡೇ ಇದೆ ಅಂತ ಜಾಯ್ನ್ ಆದೆ. ತುಂಬಾ ಖುಷಿ ಕೊಡ್ತು. ಎಲ್ಲರೂ ಆಕ್ಟಿವ್ ಆಗಿ ಭಾಗವಹಿಸಿದ್ರು. ಅದೇ ನನ್ಗೆ ಗೀತಾ ಮೇಡಮ್ ಹೇಳಿದ್ರು ಒಡಪುಗಳು ಇದೆ ಮೇಡಮ್ ಇವತ್ತ ಅಂತಂದು. ನಾನು ಒಂದು ಒಡಪು ನೆನ್ಪು ಮಾಡ್ಕೊಂಡಿದ್ದೆ ಇಲ್ಲಿ ಹೇಳಲಿಕ್ಕೆ. ಅಂದ್ರೆ ನಮ್ಮ ಅಜ್ಜಿಯರೆಲ್ಲ ಹೇಳ್ತಿದ್ರದು. ಅದನ್ನ ಹೇಳ್ತೀನಿ. ಒಂದ್ ಸ್ವಲ್ಪ ಉದ್ದ ಆಗಿದೆ. ಈಗಂದ್ರೆ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲಾದ್ರೂ ಆರತಿ ಬೆಳಗ್ಬೇಕಾದ್ರೆ ಕೇಳ್ತಾರ ಅಂತ ಹೇಳಿದ್ರ. ಲಾಸ್ಟ್ ವೀಕ್ ನೀವು ಮಾಡಿರ್ಬೋದು ಅದನ್ನೇ. ಸೀರಿ ಹಿಡಿಬೇಡ್ರಿ ಅಂದ್ರೆ ಸೆರಗಿ ಹಿಡಿಬೇಡ್ರಿ, ಸೆರೆ ಮುತ್ತುದ್ರವು. ನೀರ್ಗಿ ಹಿಡಿಬೇಡ್ರಿ, ನೀರ್ಲ್ ಹಣ್ಣುದ್ರವು. ಆರತಿ ಹಿಡಿಬೇಡ್ರಿ, ಆರತಿಯನ್ನು ಎಣ್ಣೆ ತುಳುಕಿತ್ತು. ದೂರ್ ನಿಂತ್ ಕೇಳ್ರಿ ದ್ರೌಪದಿ ಹೆಸರು. ಇನ್ನೊಂದ್ ನೆನಪಾಗ್ತಾರೆ, ದೂರ್ ನಿಂತ್ ಕೇಳ್ರಿ ದ್ರೌಪದಿ ಹೆಸರು. 10 ಮಂದಿಯಲ್ಲಿ ಕೇಳ್ತೇನೆ ಅತ್ತಿ ಮಾವನ ಹೆಸರು. ನಕ್ಕೊಂತೇನೆ ಹೇಳ್ತೇನೆ ನಾದ್ನಿಯರ ಹೆಸರು. ಮತ್ತೆ ಅದು ಅವಾಗ ಅವ್ರ ಗಂಡನ ಹೆಸರು ಹೇಳ್ತಿದ್ರು. ಇಷ್ಟ ಅದು ಒಡೆ ಬಂದಾಗ ನನಗೆ ನೆನಪಾಗಿತ್ತು ಸರ್ ಅದು. ಅಂದ್ರೆ ಅಲ್ಲಿ ಜಾನಪದ ಸಾಹಿತ್ಯ ಹೇಗಿತ್ತು ಅಂತಂದ್ರೆ, ಆ ಪದಗಳ ಜೋಡಣೆಯ ಒಳಗನೆ ಒಂದು ವಿಶಾಲವಾದ ಅರ್ಥವನ್ನು ಕಲ್ಪಿಸ್ತಕ್ಕಂಥದ್ದಿತ್ತು ನೋಡಿ. ಅಲ್ಲಿ ಜೊತೆಗೆ ಬಾಂಧವ್ಯಗಳು, ಅತ್ತಿಗೆ, ನಾದಿನಿ, ಮಾವ, ಮೈದುನ, ನೆಗೆಣ್ಣೆ ಇವರೆಲ್ಲರೂ ಕೂಡ ಬರ್ತಾ ಇದ್ರು. ಈಗ ಎಲ್ಲರಿಗೂ ಕೂಡ ಆಂಟಿ ಅಂಕಲ್, ಆಂಟಿ ಅಂಕಲ್. ಅದು ನೈಟಿ ಇದ್ರು ಆಂಟಿನೇ, ಸಾರಿ ಇದ್ರು ಆಂಟಿನೇ. ಈಗ ಹೆಸರು ಕೇಳೋದಾಗ ಹೋಗಿದೆ, ಅವ್ರ ಹೆಸರು ಕೊಂಡ ಕರೆದ್ ಬಿಡ್ತಾರೆ ಈಗ ಎಲ್ಲರಿಗೂ. ಈಗ ನೋಡಿ RSS ನವರು ಈಗ ನಮ್ಮ ಹಿಂದೂಸ್ಗಳಿಗೆ ಕಂಪಲ್ಸರಿ ಮಾಡ್ತಿದ್ದಾರೆ 4 ಮಕ್ಳು ಆಗ್ಲೇಬೇಕು ಅಂತ. 4 ಮಕ್ಳು ಆಗೋದ್ರಲ್ಲಿ ಒಂದು ಅರ್ಥ ಇದೆ. ಅಂದ್ರೆ ಮಕ್ಕಳಿಗೆ
ಒಂದ್ ದೊಡ್ಡಪ್ಪ, ಒಂದ್ ಚಿಕ್ಕಪ್ಪ, ಒಂದ್ ಅತ್ತೆ, ಒಂದು ಚಿಕ್ಕಮ್ಮ, ಆ ತರ ಎಲ್ಲ ಸಿಗ್ತಾರೆ ಅಂತ. ಈಗ ನಾವ್ದ್ರಲ್ಲಿ ಒಂದೇ ಸಾಕು ಅಂತಿದ್ವಿ. ಮೊದ್ಲೆಲ್ಲ ಆರ್ತಿಗೊಂದು ಕಿಟ್ಟಿಗೊಂದು ಅಂತಿದ್ವಿ. ಈಗ ಗೌರ್ಮೆಂಟ್ RSS ನವರು ನಮ್ ಹಿಂದೂಸ್ಗೆ ಈ ತರ ಹೇಳ್ತಿದ್ದಾರೆ, ಮುಸ್ಲಿಮ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ. ಎಸ್ ಎಸ್ ಎಸ್. ಒಂದು ಪಾಪ್ಯುಲೇಷನ್ಗೆ, ಇನ್ನೊಂದು ರಿಲೇಶನ್ಶಿಪ್. ಓಕೆ ಓಕೆ ಓಕೆ. ಅದೇ ಇಲ್ಲ ಅಂದ್ರೆ ಯಾರ್ಯಾರನ್ನ ಅಕ್ಕ ಪಕ್ಕ ಆಂಟಿ ಅಂಕಲ್ ಅನ್ಕೊಂಡ್ ತಿರುಗ್ಬೇಕಷ್ಟೇ. ಎಸ್ ಯಶೋಧ ಮೇಡಮ್, ತಮ್ದು ಹ್ಯಾಂಡ್ ರೈಸ್ ಇದೆ, ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸಮಯ ಆಗಿದೆ ಆದ್ರೂ ಕೂಡ. ಯಶೋಧ ಮೇಡಮ್. ಯಾವ ಯಶೋಧ ಇವರು? ಡಾಕ್ಟರ್ ಯಶೋಧನ? ಯಾರಿದು? ಅದು ನೀವೇ ಟಚ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ, ಟ್ರೈ ಮಾಡಿ. ಹಾ ಎಸ್ ಹೇಳಿ ಮೇಡಮ್. ಅನ್ಮ್ಯೂಟ್ ಆಯ್ತಾ? ನಮಸ್ತೆ ಎಲ್ಲರಿಗೂ. ಹೌದು ಮ್ಯಾಮ್, ವೇದಾವತಿ ಮ್ಯಾಮ್, ನಾನು ಡಾಕ್ಟರ್ ಯಶೋಧ. ಎಲ್ಲರಿಗೂ ನಮಸ್ತೆ. ತುಂಬಾ ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ ವೇದಾವತಿ ಮ್ಯಾಮ್. ಮತ್ತೆ ಎಲ್ಲಾರು ಒಗಟುಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಮೈಂಡ್ ರಿಫ್ರೆಶ್ ಆಗುತ್ತೆ ಕೇಳ್ತಾ ಇದ್ರೆ. ವಿಡಿಯೋ ಆನ್ ಮಾಡ್ಕೊಳಕ್ಕೆ ಇವಾಗ ಅವಕಾಶ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಮಾತಾಡ್ತೇನೆ. ಎಲ್ಲಾರ್ನು ನೋಡಿ ಖುಷಿ ಆಯ್ತು. ಇದೊಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ, ಮೈಂಡ್ ಮೆದುಳು ಚುರುಕಾಗುತ್ತೆ ಈ ಆಕ್ಟಿವಿಟೀಸ್. ಒಗಟುಗಳು, ಗಾದೆಗಳು. ನಾವೇನ್ ಮಾಡ್ತೀವಿ, ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ, ಇಲ್ಲ ಅಂತಂದ್ರೆ ಟಿವಿ ನೋಡ್ಕೊಳ್ಳೋದು, ಅದು ಉಪಯೋಗಕ್ಕೆ ಬಾರ್ದೇ ಇರೋ ಕಾರ್ಯಕ್ರಮಗಳು ನೋಡ್ತಾ ಇರ್ತೀವಿ. ಅದ್ರ ಬದಲು ಈ ತರ ಧ್ಯಾನದ ನಂತರ ಸಜ್ಜನ ಸಾಂಗತ್ಯ, ಈ ಸತ್ಸಂಗ ಏನಿದೆ ತುಂಬಾ ಹುರುಪು ತುಂಬುತ್ತೆ. ಮತ್ತೆ ಫರ್ದರ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಮನ್ಸು ಸಚೇತನಗೊಳ್ಳುತ್ತೆ. ಚೆನ್ನಾಗಿತ್ತು ಓವರ್ ಆಲ್ ಕಾರ್ಯಕ್ರಮ. ನಾನು ತುಂಬಾ ದಿವಸದ ನಂತರ ಬಂದೆ, ನೆನ್ನೆನೂ ಕೂಡ ಅಟೆಂಡ್ ಆಗಿದ್ದೆ. ತುಂಬಾ ಕೆಲ್ಸಗಳಿತ್ತು, ಅದೆಲ್ಲ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನದ ಜಾಯ್ನ್ ಆಗಕ್ ಆಗ್ತಾ ಇರ್ಲಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಮೇಡಮ್, ತುಂಬಾ ದಿನದಿಂದ ನಾವು ನಿರೀಕ್ಷೆ ಒಳಗಿದ್ವಿ. ಯಾಕಂದ್ರೆ ತಾವು ಡಾಕ್ಟ್ರು, ಇಲ್ಲಿ ನಗೋದ್ರಿಂದ, ನಮ್ಮ ಅಳೋದ್ರಿಂದ, ನಾವು ಭಯ ಪಡೋದ್ರಿಂದ ಏನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ದೇಹದ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಮ್ಮಂತ ಡಾಕ್ಟ್ರು ಎಕ್ಸ್ಪ್ಲೇನ್ ಕೊಟ್ಟಾಗ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ತಮ್ಮನ್ನ ನಿರೀಕ್ಷೆ ಒಳಗಿದ್ವಿ. ದಯವಿಟ್ಟು ತಾವು ಬರ್ತಾ ಇರಿ, ತಮ್ಮ ಒಂದು ಮಾರ್ಗದರ್ಶನ. ಇಲ್ಲ, ನಿನ್ನೆ ನನ್ಗೆ ಕ್ಲಾಸ್ ಇತ್ತು, ನಿನ್ನೆ ನನ್ಗೆ ಅವಕಾಶ ಮಾಡ್ಕೊಟ್ಟಿಲ್ಲ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡ್ದೆ. ನನ್ಗೆ ಒಂದ್ ಸ್ವಲ್ಪ ಬೇಸರನೂ ಆಯ್ತು, ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ ಕಡೆಯಿಂದ ಏನಾಗಿದ್ಯೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನೇರ ಮಾತಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಬಟ್ ನನ್ಗೆ ಕ್ಲಾಸ್ ಡೇಟ್ ಕೊಟ್ಮೇಲೆ ಕೊಡ್ಬೇಕೋ ಬೇಡವಾ, ನೀವೇ ಹೇಳಿ. ಕೊಡ್ಬೇಕು. ನಿನ್ ಮಧ್ಯಾಹ್ನ ಇತ್ತ ಮೇಡಮ್? ನಿನ್ನೆ ಇತ್ತು. ನಿನ್ನೆ ಕೇಳಿದ್ರೆ ಅವರು ಬೇರೆ ಏನೇನೋ ಉತ್ತರಗಳು ಕೊಟ್ರು. ನಿಜ ಬೇಸರ ಆಯ್ತು ನನ್ಗೆ. ಆಮೇಲೆ ಬೇರೆ ಕಡೆ ಹೇಳ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ. ನಾವು ಒಂದ್ ಕಡೆ ಬರ್ತೀವಿ ಅಂತಂದ್ರೆ ನಮ್ಮಿಂದ ಬೇರೆಯವ್ರಿಗೂ ಚೆನ್ನಾಗಿ ವಿಷಯಗಳು ಸಿಗ್ಬೇಕು, ನಮ್ಗೂ ಒಂಥರ ಉತ್ಸಾಹ ಬರ್ಬೇಕು. ಹಂಗಾಗಿ ಸತ್ಸಂಗಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ನಾನು ಮೊದ್ಲಿಂದಾನು ಇಚ್ಛೆ ಪಡ್ತೇನೆ. ಧ್ಯಾನ ಮಾಡಿಸ್ತೇನೆ, ಎಲ್ಲ ಮಾಡ್ತಾ ಇದೀವಿ. ಆದ್ರೂ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಬೇಸರ ಆಗುತ್ತೆ. ಇಲ್ಲ ಮೇಡಮ್, ಆದ್ರೆ ಏನು ತೊಂದ್ರೆ ಇಲ್ಲ. ನಾನು ಎಲ್ಲಾನು ಸಾಧಾರಣವಾಗಿ ತಗೊಳ್ತೀನಿ. ಆ ಕ್ಷಣಕ್ಕೆ ನನ್ಗೆ ಬೇಸರ ಆದ್ರೂನು ಎಲ್ಲ ಸಾಧಾರಣವಾಗಿ ತಗೊಳ್ತೀನಿ. ಎಲ್ಲ ಜೊತೆ ಬೆರೆಯಕ್ಕೂ ನನ್ಗೂ ಇಷ್ಟ. ಹಾಗಾಗಿ ಸತತವಾಗಿ ಕಳೆದ 4 ತಿಂಗಳಿಂದನೂ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಮಧ್ಯೆ 15 ದಿವಸ ನನ್ಗೆ ಬಿಡುವಿರ್ಲಿಲ್ಲ, ಹಾಗಾಗಿ ಬರಕ್ ಆಗ್ಲಿಲ್ಲ ಅಷ್ಟೇನೆ. ಅವಕಾಶ ಸಿಕ್ದಾಗ್ಲೆಲ್ಲ ನಾನು ಅಟೆಂಡ್ ಆಗ್ತೀನಿ, ಏನ್ ತೊಂದ್ರೆ ಇಲ್ಲ. ಎಲ್ಲಾ ಜೊತೆ ಬೆರೆಯಕ್ಕೂ ನನ್ಗೆ ಬಹಳ ಇಷ್ಟ. ಓಕೆ ಮೇಡಮ್, ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅಂದ್ರೆ ನಾರಾಯಣ ಸ್ವರೂಪರು ತಾವು ವೈದ್ಯರು. ಯಾಕಂದ್ರೆ ಒಂದು ಜೀವ ಉಳಿತಕ್ಕಂಥದ್ದು ತಮ್ಮ ಕೈಲಿದೆ. ಭಗವಂತ ಪ್ರತ್ಯಕ್ಷ ಆಗಿ ಜೀವ ಉಳ್ಸಕ್ ಆಗಲ್ಲ, ಬಟ್ ತಾವು ಸಾಕ್ಷಾತ್ ನಾರಾಯಣನಾಗಿ ಒಂದು ಜೀವ ಉಳಿಸ್ತಕ್ಕಂಥ ಶಕ್ತಿ ತಮಗೆ ದಯಪಾಲಿಸಿದಾನೆ ದೇವ್ರು. ಹಾಗಿದ್ದಾಗೆ ತಾವು ಬರ್ತಾ ಇದ್ರಿ. ಬಟ್ ನಿನ್ನೆ ಏನಾಯ್ತು, ನಾನು ಇರ್ಲಿಲ್ಲ, ನಂದೇನೋ ಸ್ವಲ್ಪ ಡಿಸ್ಟರ್ಬ್ ಇರೋದ್ರಿಂದ ಕನೆಕ್ಟ್ ಆಗಿಲ್ಲ. ಗೀತಮ್ಮ ಇದ್ದಿದ್ರೆ ಕೇಳ್ತಿದ್ದೆ. ಕಳೆದ ಜನವರಿನಲ್ಲೇ ನಾನು ವಿಷಯ ಕೊಟ್ಟಿದ್ದೆ, 21ನೇ ತಾರೀಕು ಬರ್ತೀನಿ, ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದೆ. ಹಿಂದಿನ ದಿವಸ ಆದ್ರೂನು ನನ್ಗೆ ಲಿಂಕ್ ಯಾರು ಕಳಿಸ್ಲಿಲ್ಲ, ಇದ್ರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಸಂಬಂಧಪಟ್ಟವ್ರಿಗೆ ಮಾತಾಡಿದಾಗ ಅವರಿಂದ ಸರಿಯಾದ ನಿರೀಕ್ಷಿತ ಉತ್ತರ ಸಿಗ್ಲಿಲ್ಲ. ಅವ್ರಿಗೆ ಹೇಗೆ ಹೇಳ್ಬೇಕೋ ಹೇಳಿದೀನಿ. ಸೊ ಆದ್ರೂನು ಕೂಡ ನನ್ನ ನಿನ್ನೆ ಬಿಡುವಿದ್ದ ಕಾರಣ ನನ್ಗೆ ಒಂದು ಬಾಂಧವ್ಯ ಈ ವೇದಿಕೆನಲ್ಲಿ ಇರೋದ್ರಿಂದ ಅಟೆಂಡ್ ಮಾಡ್ದೆ, ಎಲ್ಲರ ಜೊತೆ ಮಾತಾಡ್ದೆ. ಸೊ ಅದು ನನಗ್ ಖುಷಿ ಕೊಟ್ಟಿದೆ. ನನ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ಖಂಡಿತ ನಾನು ಇರ್ತೀನಿ. ಎಲ್ಲರ ನಗು ನೋಡಿ ಮಾತು ಕೇಳಿ ನಂಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು. ಡಾಕ್ಟ್ರೇ, ನಮಗೋಸ್ಕರ ಬನ್ನಿ.
ವೇದವತಿ ಮ್ಯಾಮ್ ಖಂಡಿತ ಬರ್ತೀವಿ, ಎಲ್ಲ ಸೇರೋಣ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಸೇರೋಣ ವೇದವತಿ ಮ್ಯಾಮ್. ಅದೇ ಎಲ್ಲಿ ಏನ್ ಆಗ್ಬೇಕಾಗಿದೆ, ಎಲ್ಲಿ ನಮ್ಗೆ ನಾವ್ ಖುಷಿಯಾಗಿರ್ಬೇಕು ಅದೇ ಅಷ್ಟೇ. ಎಲ್ಲಿ ನಮ್ಗೆ ಹೌದು ಖುಷಿ ಹೌದು, ಸಿಗುತ್ತಾ ಅಲ್ಲಿ ಸೇರ್ತಾ ಇರೋದೆ. ಅಲ್ಲಿ ಇಲ್ಲ ಸೇರ್ತಾ ನಿಜಕ್ಕೂ ಇರ್ಬೇಕು, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ತಾ ಇರ್ಬೇಕು. ಆತ್ಮ ಬಂಧುಗಳೇ, ಈಗ ಈಗ ಒಂದು ಮಾತಾಡಿದಂತ ಒಗಟು ಹೇಳ್ತೀನಿ, ನೀವು ಒಂದು ಉತ್ತರ ಕೊಟ್ಬಿಡಿ ಅಷ್ಟೇ. ನಂದೊಂದು ಒಗಟು. ಕಣ್ಣಿಗೆ ಹತ್ರ ಕಾಲಿಗೆ ದೂರ. ಹೇಳಿ. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ಬೆಟ್ಟ ಬೆಟ್ಟ ಬೆಟ್ಟ. ಓ ವೆರಿ ನೈಸ್. ನಾನೇ first ಚಪ್ಪಾಳೆ ಹೇಳಿದ್ದು. ಹೇಳಿದವ್ರಿಗೆ. ಗೀತಮ್ಮ, ಓ ನೀವೇ ಹೇಳಿದ್ರಾ? ನೀವ್ ಹೇಳ್ದಾಗ ಇರ್ಲಿಲ್ಲ ಅನ್ಸುತ್ತೆ ಅಲ್ಲ ನನಗೆ. ಈಗ ಆನ್ಸರ್ ಹೇಳಿದ್ ನಾನೇ ಅಂದೆ. ಓಕೆ ಓಕೆ ಅದೇ ದೂರದ ಬೆಟ್ಟ ನುಣ್ಗ ಅಂತಾರಲ್ಲ ಹಾಗೆ. ಓಕೆ ಓಕೆ. ಗೀತಮ್ಮ, ಓ ಮೊದ್ಲೇ ಹೇಳಿದ್ರೇನೋ ಅನ್ಕೊಂಡೆ. ಓಕೆ ಓಕೆ. ಇಲ್ಲ 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 ಇಲ್ಲ. ನಿನ್ನೆ ಡಾಕ್ಟರ್ಗೆ ಇತ್ತಂತಲ್ಮಾ, ಸೆಷನ್ ಇತ್ತಂತಲ್ಲ, ಯಾಕೆ ಕೇಳಿಲ್ವಾ ಅವ್ರಿಗೆ? ಗೊತ್ತಿರ್ಲಿಲ್ಲ, ನಂಗೆ ಲಾಸ್ಟ್ ಎಂಡಿಗ್ ಮೇಡಮ್ ಹೇಳಿದ್ರು, ಹಂಗಾಗಿ ನಾನು ಕ್ಷಮೆ ಕೇಳಿದೆ. ನನಗೆ ಗೊತ್ತಿದ್ದಿಲ್ಲ ಮ್ಯಾಮ್, ನಂಗೆ ದಯವಿಟ್ಟು ಕ್ಷಮಿಸಿ ಅಂತಂದೇಳಿ. ಅಂದ್ರೆ ಪರವಾಗಿಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಯಾಕಂತಂದ್ರೆ ಇದೆಲ್ಲ ಗಮನಕ್ ಬರ್ಬೇಕು. ಯಾರು ನಿರ್ವಹಣೆ ಮಾಡ್ತಾರೋ ಅವ್ರಿಗೆ ಒಂದ್ ಸ್ವಲ್ಪ ಟ್ಯೂನ್ ಮಾಡ್ಬೇಕಷ್ಟೇನೆ. ಎಲ್ಲ ತಮ್ದೇ ಅಂತ ಅನ್ಕೊಳ್ಳೋದು ಅವ್ರದ್ದು ತಪ್ಪು ಕಲ್ಪನೆ. ಯಾರಿಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಅಲ್ಲಿ ಕೊಡ್ಬೇಕು. ಹಂಗಾದ್ರೆ ಉಳ್ಕೊಂತೀವಿ, ನಾವುಗಳು ಬಂದವರು ಉಳ್ಕೊಂತೀವಿ. ಇಲ್ಲ ಅಂತಂದ್ರೆ ಎಲ್ಲಿ ನಮ್ಗೆ ವೇದಿಕೆ ಸಿಗುತ್ತೋ ಅಲ್ಲಿ ಹೋಗ್ತೀವಿ, ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಖುಷಿ ಕೊಡ್ತೀವಿ, ಖುಷಿ ಪಡಿತೀವಿ. ಯೂನಿವರ್ಸ್ ತುಂಬಾ ದೊಡ್ಡದಿದೆ, ಇಲ್ಲಿ ಯಾರು ಸೀಮಿತ ಇಲ್ಲ. ಆಯ್ತಾ? ಕಲಿಯೋದನ್ನ ಎಲ್ಲಿ ಬೇಕಾದ್ರೂ ಕಲಿಬಹುದು, ಕೊಡೋದನ್ನ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಪಡೆಯೋದನ್ನ ಎಲ್ಲಿ ಬೇಕಾದ್ರೂ ಪಡ್ಕೊಳ್ಬಹುದು. ಇಟ್ ಇಸ್ ಯೂನಿವರ್ಸಲ್ ಟ್ರೂತ್. ಬಟ್ ಯಾವುದೇ ಸೀಮಿತಕ್ಕೊಳಪಡಬಾರ್ದು. ನಂದೇ ಇದು ಅಂತ ಯಾರಲ್ಲೂ ಭಾವನೆ ಇರಬಾರ್ದು. ನಾನೇ ಎಲ್ಲರನ್ನ ಹಿಡಿತದಲ್ಲಿ ಇಡ್ತೀನಿ ಅನ್ನೋದು ಭಾವನೆ, ಅದು ಅವರ ತಪ್ಪು ಕಲ್ಪನೆ. ಸೊ ಅದರಿಂದ ಆಚೆ ಬರ್ಬೇಕು ಅಂತ ವ್ಯಕ್ತಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾರಿಗೂ ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಇಲ್ಲ. ಯಾಕೆಂತಂದ್ರೆ ಒಂದು ಖುಷಿ ಕೊಡುತ್ತೆ ಅಂತ ವೇದಿಕೆ ಮುಕ್ತ ಆಹ್ವಾನ ಕೊಟ್ಟು ಕರೆದಿದ್ದಾರೆ. ಫೇಸ್ಬುಕ್ ಅಲ್ಲೇ ಆಗ್ಲಿ, ವಾಟ್ಸಪ್ ಅಲ್ಲೇ ಆಗ್ಲಿ, ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಿದಾಗ ಪಬ್ಲಿಕ್ ಆಗಿ ನಾವು ಬರ್ತೀವಿ ಅಲ್ವಾ. ಬಂದಾಗ ಒಂದು ನಿರೀಕ್ಷೆ ಇರುತ್ತೆ, ಇಲ್ಲೇನೋ ಒಂದು ಖುಷಿ ಕೊಡುತ್ತೆ. ಯಾಕೆಂತಂದ್ರೆ ಎಲ್ಲರೂ ಸಂತೋಷದಿಂದ ಬರೋದಿಲ್ಲ ಇಲ್ಲಿ. ಸಂತೋಷದಲ್ಲಿ ಇರೋರು ಯಾರು ಬರೋದಿಲ್ಲ ಜೀವನದಲ್ಲಿ. ಖುಷಿ ಕಂಡವ್ರು ಯಾರು ಬರೋದಿಲ್ಲ. ಏನೋ ಒಂದು ಆನಂದ ಸಿಗುತ್ತೆ, ಸತ್ಸಂಗ ಸಿಗುತ್ತೆ ಅನ್ನೋರು ಮಾತ್ರ ಇಲ್ಲಿ ಬರೋದು. ಬಂದವ್ರಿಗೆ ಹೇಗೆ ಇಲ್ಲಿ ವೇದಿಕೆ ನೀಡ್ಬೇಕು, ಅದನ್ನ ಮುಂದುವರ್ಸ್ಕೊಳಕ್ಕೆ ಹೇಗೆ ವಾತಾವರಣ ಕಲ್ಪಿಸ್ಕೊಡ್ಬೇಕು, ಆ ತರ ವಾತಾವರಣ ಇದ್ರೆ ಮಾತ್ರ ಇಲ್ಲಿ ಎಲ್ಲರೂ ಉಳಿತಾರೆ. ಇಲ್ಲ ಅಂದ್ರೆ ಹೀಗೆ ಬರ್ತಾರೆ, ಹಾಗೆ ಹೋಗ್ತಾರೆ. ಸೊ ನನ್ನಲ್ಲಿ ಈ ತರ ಭಾವನೆ ಇರೋದ್ರಿಂದ, ಒಂದು ಸಂಬಂಧ ಏರ್ಪಟ್ಟಿರೋದ್ರಿಂದ ಈ ವೇದಿಕೆಗೆ ರೆಸ್ಪೆಕ್ಟ್ ಕೊಟ್ಟು ಇವತ್ತು ಮತ್ತೆ ನಿನ್ನೆ ಇಲ್ಲಿ ಕೂತಿದ್ದೀನಿ ಅಷ್ಟೇನೆ. ಸೊ ಹಾಗಾಗಿ ಅದರ ನಿರೀಕ್ಷೆಯಿಂದಾನೇ ಎಲ್ಲರೂ ಬರೋದು. ಈಗ ಪ್ರತಿಯೊಬ್ರು ಎಷ್ಟ್ ಜನ ಇದ್ದೀರಾ? 16 ಜನ ಇದ್ದೀರಾ, ಆಗ್ಲೇ 24-21 ಜನ ಇದ್ದೀರಿ. ಏನಕ್ಕೆ ಬರ್ತಾರೆ? ಒಂದು ಧ್ಯಾನ ಒಂದು ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ, ಒಂದು ಒಳ್ಳೆ ಮಾತುಗಳು ಸಿಗುತ್ತೆ, ಒಂದು ಜ್ಞಾನ ಸಿಗುತ್ತೆ. ಆ ನಿರೀಕ್ಷೆ ಮಾಡಿ ಬರ್ತಾರೆ. ನಾವ್ ಏನು ಕೊಡ್ಲಿಲ್ಲ ಅಂದ್ರೆ ಅವ್ರ ಯಾಕೆ ಇಷ್ಟೊತ್ತು ಇರ್ತಾರೆ? 3:15 5:15 ತನಕ ಇರ್ತಾರೆ ಅಂತಂದ್ರೆ ಏನೋ ಒಂದು ಅವ್ರಿಗೆ ಸಮಾಧಾನ ಸಿಗ್ತಾ ಇದೆ ಅಂತ ಅರ್ಥ. ಅದನ್ನ ಕೊಡ್ಬೇಕಾಗಿರೋದು ವೇದಿಕೆ ಧರ್ಮ ಅಲ್ವಾ? ಸೊ ಹಾಗಾಗಿ ವೇದಿಕೆನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರದು ಅವ್ರದ್ದು ಒಂದು ಜವಾಬ್ದಾರಿಯುತವಾದ ಕೆಲಸ ಆಗಿರುತ್ತೆ, ಒಂದು ಕಮಿಟ್ಮೆಂಟ್ ಇರುತ್ತೆ. ಅದನ್ನ ಸಮಾನವಾಗಿ ಎಲ್ಲರಿಗೂ ದೊರಕಿಸ್ಕೊಡ್ಬೇಕು ಅಷ್ಟೇನೆ ಹೊರತು ಇಲ್ಲಿ ಯಾವ್ದು ಭೇದ ಭಾವ ತಾರತಮ್ಯ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇನೆ. ಯಾರಿಗೂ ಇಲ್ಲಿ ನೋವು ಮಾಡ್ಬೇಕು ಅಂತ ಇಲ್ಲ. ಇದು ನನ್ನ ಸಲಹೆ ಮತ್ತು ನನ್ನ ಅಭಿಪ್ರಾಯ. ಎಸ್ ಮೇಡಮ್, ತಮ್ಮ ಒಂದು ಸಲಹೆಯನ್ನ ನಾವು ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವೀಕರಿಸ್ತಾ ಇದ್ದೇವೆ. ಜೊತೆಗೆ ಸ್ನೇಹಿತರೆ, ನಮ್ಮ ಈ ಡಾಕ್ಟ್ರು ನಿಜಕ್ಕೂ ಕೂಡ ಮೆಡಿಟೇಷನ್ ಅದ್ಭುತವಾಗಿ ಮಾಡಿಸ್ತಾರೆ. ನಾನಂತೂ ಅವ್ರ ಸೆಷನ್ ತಗೊಳ್ತಾ ಪ್ರತಿ ದಿವಸ ನಾನು ಮೆಡಿಟೇಷನ್ ಕುಂದಿರ್ತಾ ಇದ್ದೆ. ಅವ್ರು ತಗೊಂಡ್ರೆ ಸಾಕು, ಸ್ವಲ್ಪ ಹೊತ್ತಿನಲ್ಲಿ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ವಿ ನಾವು. ಅದಕ್ಕೆ ಅಂತ ಒಂದು ಕಲೆ ಅವರಲ್ಲಿ ಇದೆ. ಅದಕ್ಕೆ ದಯವಿಟ್ಟು ಮೇಡಮ್ ಮುಂದಿನ ದಿನಗಳಲ್ಲಿ ತಾವು ಬಂದು ನಮಗೆ ತಮ್ಮಲ್ಲಿರ್ತಕ್ಕಂಥ ಕಲೆ ಕೊಡೋದ್ರ ಜೊತೆಗೆ, ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಮಗೆ ದಾರಿಯೋದ್ರ ಜೊತೆಗೆ, ತಮ್ಮಲ್ಲಿರ್ತಕ್ಕಂಥ ವೈದ್ಯಕೀಯ ಸಲಹೆಗಳನ್ನು ಕೂಡ ನಮಗೆ ನೀಡ್ತೀರಿ ಅಂತ ಭಾವಿಸ್ತಾ ಇವತ್ತು ಬಂದು ಮಾತಾಡಿದ್ದಕ್ಕಾಗಿ ತಮಗೆ ಅನಂತ ವಂದನೆಗಳನ್ನ ಮಹಾವತಾರ ಫೌಂಡೇಶನ್ ಪರವಾಗಿ, ತಮ್ಮೆಲ್ಲರ ಧ್ಯಾನಾರ್ಥಿಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಹಲೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ. ನನ್ನನ್ನ ಗುರುತಿಸಿ ನನ್ನನ್ನ ಮಾತಾಡ್ಸ್ಲಿಕ್ಕೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.
ನಮಸ್ತೆ ಮೇಡಮ್. ಮನ್ಸಲ್ಲಿ ಇದನ್ನ ಮುಚ್ಚಿಟ್ಕೊಳ್ದೆ ನೀವ್ ಹೇಳ್ಬಿಟ್ಟು ಸಂಶಯ ಒಂದು ಮನ್ಸಿನ ಬೇಜಾರ್ನ ನೀವು ಹೊರಗಡೆಗೆ ತಂದಿದ್ದು ತುಂಬಾ ಒಳ್ಳೇದಾಯ್ತು ಮೇಡಮ್. ಯಾಕೆಂದ್ರೆ ಯಾಕೆ ಬರ್ತಾ ಇಲ್ಲ ಮೇಡಮ್, ಯಾಕಿಲ್ಲ ಒಂಥರ ಇತ್ತು. ಆ ಕ್ಯೂರಿಯಾಸಿಟಿಗೆ ನೀವು ಕರೆಕ್ಟ್ ಆನ್ಸರ್ ಕೊಟ್ಟು ಇದು 100% ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಾನು ಡೇಟ್ ಮತ್ತೆ ವಿಷಯ ಏನ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ನೋ ಆ ವ್ಯಕ್ತಿಗೆ ಹೇಳಿದ್ದೆ ಸ್ವಲ್ಪ ದಿವಸ ಬಿಸಿ ಇರ್ತೀನಿ ಬರಕ್ಕಾಗಲ್ಲ ಅಂತ. ಅವ್ರು ಎಲ್ಲೂ ನನ್ನ ವಿಷಯದ ಬಗ್ಗೆ ಯಾಕೆ ಮೇಡಮ್ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಬಾಯ್ ಬಿಟ್ಟು ಹೇಳಿಲ್ಲ. ಸೊ ಹಾಗಾಗಿ ನಾನೇ ಖುದ್ದಾಗಿ ಬಂದ್ಮೇಲೆ ಹೇಳ್ತಾ ಇದ್ದೀನಿ. ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಒಂದು ಡೇಟ್ ತಗೊಂಡ್ಮೇಲೆ, ಒಂದು ಟೈಮ್ ತಗೊಂಡ್ಮೇಲೆ, ಒಂದು ವಿಷಯನ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಮೇಡಮ್ ಅಂತಂದ್ಮೇಲೆ ಅದನ್ನ ವೇದಿಕೆಗೆ ತಿಳಿಸ್ಬೇಕು. ಯಾರಲ್ಲೂ ಸಂದೇಹ ಬಂದಿದ್ರು ಮೇಡಮ್ ಇಷ್ಟ ದಿವಸ ಬರೋದಿಲ್ಲ, ಇಂಥ ದಿವಸ ಡೇಟ್ ಕೊಟ್ಟಿದ್ದಾರೆ ಬರ್ತಾರೆ ಅನ್ನೋದು ಹೇಳೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅವ್ರು ಹೇಳಲಿಲ್ಲ ಅಂದ್ರೆ ನಾವೇ ಬಂದು ತಿಳಿಸ್ಬೇಕಾಗತ್ತೆ. ನಾವೆಲ್ಲೂ ಓಡೋಗಿಲ್ಲ ಅಲ್ವಾ, ಬಂದಿದೀವಿ, ಅಟೆಂಡ್ ಮಾಡ್ತಿದೀವಿ. ನಾವು ಇನ್ಯಾವಾಗ್ಲಾದ್ರೂ ಸಮಯ ಅವಕಾಶ ಸಿಕ್ಕಿದಾಗ ಸೇರ್ತೀವಿ, ಮಾತಾಡೋಣ, ಖುಷಿ ಪಡೋಣ. ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಸಂತೋಷ ಅಷ್ಟೇನೆ, ಆನಂದ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇರೋವರ್ಗುನು ಒಳ್ಳೆ ತರದಲ್ಲಿ ಎಲ್ಲರ ಜೊತೆ ಒಗ್ಗೂಡಿ ಖುಷಿಯಾಗಿ ನಲಿತಾ ನಮ್ಮ ಜ್ಞಾನ ಏನ್ ಪಡೆದಿದೀವಿ ಅದನ್ನ ಅನುಭವಿಸ್ಕೊಳ್ತಾ ಹೋಗೋದಷ್ಟೇ ಜೀವನ. ಇನ್ನೇನು ಇಲ್ಲಿ ಅಲ್ಟಿಮೇಟ್ ಅನ್ನೋದು ಏನು ಇಲ್ಲ. ನಾನೇ ಇಲ್ಲಿ ಕೂರ್ಬೇಕು, ನನ್ನಿಂದಾನೇ ನಡಿಬೇಕು ಅನ್ನೋದೆಲ್ಲ ಅಶಾಶ್ವತ ಅಂತಾನೆ ಹೇಳ್ತೀನಿ. ಅದೆಲ್ಲ ಟೆಂಪರರಿ ಬಯಕೆಗಳು ಅಂತವ್ರದ್ದು. ಅದು ಯಾವತ್ತೂ ಪರ್ಮನೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಇದ್ರೂ ಎಲ್ಲರ ಜೊತೆ ಓಪನ್ ಆಗಿರ್ಬೇಕು, ಎಲ್ಲರ ಜೊತೆ ಬೆರಿಬೇಕು, ಇರೋದನ್ನ ಇದ್ದಿದ್ದ ಹೇಳ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅದು ಮಾತ್ರ ಸತ್ಯ ಇಲ್ಲಿ ಕೊನೆಗುಳಿಯೋದು. ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ಇಲ್ಲ ಮೇಡಮ್, ಥ್ಯಾಂಕ್ ಯು ಮೇಡಮ್. ಶೈಲಜಾ ಎಂ ಮೇಡಮ್, ತಮ್ಗೆ ಹ್ಯಾಂಡ್ ರೈಸ್ ಇದೆ, ಅನ್ಮ್ಯೂಟ್ ಆಗ್ತಾ ಇಲ್ಲ, ನೀವೇ ಟಚ್ ಮಾಡ್ಕೊಂಡು ಮಾತಾಡಿ. ಹೇಳಿ ಸರ್. ಅವಾಗ್ಲೇ ಕೇಳ್ತಾ ಇದ್ರಿ ನೀವು, ಮಾತಾಡಕ್ ಆಗ್ಲಿಲ್ಲ, ಕೆಲ್ಸದಲ್ಲಿ ಬಿಸಿ ಇದ್ದೆ. ಇವಾಗ ಮುಗೀತು, ನನ್ ವರ್ಕ್ ಹೋಗ್ತಾ ಇದ್ದೆ, ಅದಕ್ಕೆ ಮತ್ತೆ ಮಾತಾಡಿ ಹೋಗೋಣ ಎಲ್ಲರ ಜೊತೆ ಅಂತ. ತುಂಬಾ ಚೆನ್ನಾಗಿ ಬಂತು. ವರ್ಕಟ್ಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಸರ್. ಎಲ್ಲಾರ್ದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಏನೋ ಒಂದು ಶನಿವಾರ ಒಂಥರ ಈ ತರ ವೆರೈಟಿ ಒಗಟ್ ಕೇಳೋದು, ಹೆಸರುಗಳು ಕೇಳೋದು, ಏನೋ ಒಂಥರ ಡಿಫ್ರೆಂಟ್ ಆಗಿ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಫುಲ್ ಎಲ್ಲ ಅಟೆಂಡ್ ಆಗ್ತಾ ಇಲ್ಲ ಅಂತ ನಮ್ಗೆ ಬೇಜಾರು ಸರ್. ಸ್ವಲ್ಪ ಏನ್ ಮಾಡೋದು, ಈ ಕೆಲಸದ ಒತ್ತಡದಲ್ಲಿ ಬೆಳಗ್ಗೆನೂ ಪೂರ್ತಿ ಅಟೆಂಡ್ ಆಗಲ್ಲ. ಈಗೂ ಹಂಗೆ ಆಗ್ತಾ ಇದೆ. ಆದ್ರೆ ಕ್ಲಾಸ್ ಮಾತ್ರ ಚೆನ್ನಾಗಿ ಬರ್ತಾ ಇದೆ. ಎಲ್ಲರಿಗೂ ಕೂಡ ಕೇಳಿದ್ರಿ ಮೊನ್ನೆ ಯಾವ ಊರು ಅಂತ? ಬೆಳಗಾವ್ ಸರ್ ನಮ್ದು. ಹೌದು ಹೌದು, ಬೆಳಗಾವ್. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರಗಳು ಬೆಳಗಾವಿಯಿಂದ. ನಾವು ಬಟ್ ಇರೋದು ಬೆಂಗಳೂರಲ್ಲೇ ಇರೋದು. ನಮ್ಮ ಹಸ್ಬೆಂಡ್ ಬೆಳಗ್ಗೆ ಮಲ್ಲಪ್ಪ ಅರ್ಭವಿ ಅಂತ ಜಾಯಿನ್ ಆಗ್ತಾ ಇರ್ತಾರೆ ನೋಡಿ. ಬೆಳಗಿನ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ತಾ ಇದೀವಿ ಸ್ವಲ್ಪ ಸ್ವಲ್ಪ. ಮುಂದಿನ ದಿನಗಳು ಎಲ್ಲ ಫುಲ್ ತೊಡಗಿಸ್ಕೋತಾರ. ಟೈಮ್ ನಮ್ಗೆ ಮ್ಯಾನೇಜ್ ಮಾಡ್ಕೊಳಕ್ ನಾವೇ ಟ್ರೈ ಮಾಡ್ತಾ ಇದೀವಿ. ಚೆನ್ನಾಗಿದೆ ಮಹಾವತಾರದ್ದು, ಒಳ್ಳೆ ಕ್ಲಾಸಸ್ ಬರ್ತಾ ಇದೆ ಅಂತ ಖುಷಿ ಆಗ್ತಾ ಇದೆ. ಸಿದ್ಧರ ಬೆಟ್ಟಕ್ಕೆ ಬನ್ನಿ ಮೇಡಮ್, ಹಂಗಾರೆ ಇಬ್ರು ಸೇರಿಬಿಟ್ಟು ಮನೆಯವರು ಬೆಟ್ಟಕ್ಕೆ ಬರ್ತೀವಿ. ಎಲ್ಲಾರನ್ನೂ ಮೀಟ್ ಆಗ್ಬೇಕಂತ ನಮಗೂ ಆಸೆ ಇದೆ. ರಂಗನಾಥ್ ಗುರುಗಳಿಗೆ, ನಾಗರಾಜ್ ಗುರುಗಳಿಗೆ, ಎಲ್ಲಾರನ್ನೂ ನೋಡೋಣ ಅಂತ. ಸಿದ್ಧರ ಬೆಟ್ಟಕ್ಕೆ ಖಂಡಿತ ತಪ್ಪಿಸ್ಕೊಳಕ್ ಇಷ್ಟ ಇಲ್ಲ. ಅದೇ ನಮ್ ಮಗಳದ್ದು ಸ್ವಲ್ಪ ಎಕ್ಸಾಮ್ ಟೈಮ್ ಟೇಬಲ್ ಏನಾದ್ರೂ ಗೊತ್ತಾದ್ರೆ ನಾನು ಅದ ಕನ್ಫರ್ಮ್ ಮಾಡಿ ನಿಮ್ಗೆ ಫೋನ್ ಮಾಡಿ ಇದು ಮಾಡ್ತೀವಿ ಸರ್. ವಾಟ್ಸ್ಆಪ್ ಅಲ್ಲಿ ಇದು ಮಾಡ್ಕೊಳ್ತೀವಿ. ಆದ್ರೆ ಇಬ್ರನ್ನೇ ಬಂದ್ ಹೋಗ್ತೀವಿ. ಮಾತಾಡಿದಕ್ಕಾಗಿ ಅಭಿನಂದನೆಗಳು. ಗೀತಾ ಮೇಡಮ್, ಲೇಟ್ ಆಯ್ತು, ಕಂಪ್ಲೀಟ್ ಮಾಡ್ಬಿಡಿ. ತುಂಬಾ ಧನ್ಯವಾದಗಳು. ಎಲ್ಲರೂ 3:30ಕ್ಕೆ ಸರಿಯಾದ ಸಮಯಕ್ಕೆ ಎಲ್ಲರೂ ಸೇರಿದ್ವಿ. ಅದೇ ನಂತರ ಧ್ಯಾನ ಆಗಿರ್ಬೋದು, ಇವತ್ತಿನ ಕಾರ್ಯಕ್ರಮ ಒಗಟುಗಳನ್ನ ಬಿಡಿಸೋದಂತೂ ಎಲ್ಲದ್ದು ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು ಅಂತ ಹೇಳ್ಬೋದು. ಎಲ್ಲ ಮಾಸ್ಟರ್ಸ್ಗಳು ಇಲ್ಲಿಯ ತನಕ ತುಂಬಾ ಆಸಕ್ತಿಯಿಂದನೇ ಎಲ್ಲರೂ ಕೂತು ಕೇಳಿಸ್ಕೊಂಡಿದ್ದೇವೆ. ಎಲ್ಲ ತುಂಬಾ ಖುಷಿಯಿಂದನೇ ಇವತ್ತು ಧ್ಯಾನ ಆಗಿರ್ಬೋದು, ಒಗಟುಗಳನ್ನ ಬಿಡಿಸೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಎಲ್ಲರಿಗೂ ಅನಂತ ಧನ್ಯವಾದಗಳು ಮಾಸ್ಟರ್. ಈ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಂತ ಮಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ ಅನಂತ ಪ್ರಣಾಮಗಳನ್ನು ತಿಳಿಸುತ್ತೇವೆ. ಧನ್ಯವಾದಗಳು ಮಾಸ್ಟರ್. ಧನ್ಯವಾದಗಳು ಮಾಸ್ಟರ್.